ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಫ್ರೇಯಾ. ಇವತ್ತು ನಾನು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಸ್ಟೋರಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು, ನನಗೆ ಒಬ್ಬ 3 ವರ್ಷದ ಮಗ ಇದ್ದಾನೆ. ಅವನ ಟೈಮಲ್ಲಿ ನನ್ನ ಪ್ರೆಗ್ನೆನ್ಸಿ ಹೇಗಿತ್ತು, ನನ್ನ ಜರ್ನಿ ಹೇಗಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ಜಾಸ್ತಿ ಬೋರ್ ಮಾಡೋದಿಲ್ಲ, ಆದಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಆ್ಯಂಡ್ ವಿಡಿಯೋದಲ್ಲಿ ನಾನು ಇದು ಕೂಡ ಇನ್ಕ್ಲೂಡ್ ಮಾಡ್ತೀನಿ, ನಾನು ಯಾವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದೆ, ಪೀರಿಯಡ್ ಮಿಸ್ ಅದನ್ನು ಎಷ್ಟನೇ ದಿನಕ್ಕೆ ಮಾಡಿದೆ, ನನಗೆ ಚೆಕ್ ಮಾಡುವ ಟೈಮಲ್ಲಿ ಏನಾದರೂ ಲಕ್ಷಣಗಳು ಇತ್ತಾ, ಆ್ಯಂಡ್ ಅದರ ಜೊತೆಗೆ ನನ್ನ ಫುಲ್ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಲಕ್ಷಣಗಳು ಇತ್ತು, ಫಸ್ಟ್ ಮಂತಿಂದ ಹಿಡಿದು 9 ಮಂತ್ ತನಕ ನನ್ನ ಮಗನ ಟೈಮಲ್ಲಿ ನನಗೆ ಏನೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಲಕ್ಷಣಗಳು ಇತ್ತು, ಅದರ ಜೊತೆಗೆ ನನಗೆ ಬ್ಲೀಡಿಂಗ್ ಬಂದಿತ್ತು 1-2 ಸಲ. ಸೊ ಆ ಟೈಮಲ್ಲಿ ನಾನು ನನ್ನನ್ನು ಹೇಗೆ ಕೇರ್ ತಗೊಂಡೆ, ಹೇಗೆ ಟ್ರೀಟ್ಮೆಂಟ್ ತಗೊಂಡೆ, ಹೇಗೆ ಬ್ಲೀಡಿಂಗನ್ನು ಸರಿಪಡಿಸಿದೆ, ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದರ ಜೊತೆಗೆ ನನ್ನ ವೇಟ್, ಅಂದರೆ ನಾನು ಎಷ್ಟು ವೇಟ್ ಗೇನ್ ಮಾಡಿದೆ, ಇದೆಲ್ಲ ಕೂಡ ಈ ಸ್ಟೋರಿಯಲ್ಲಿ ಇನ್ಕ್ಲೂಡ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗಾದರೆ ತಡ ಮಾಡದೆ ಇವಾಗ ಶುರು ಮಾಡೋಣ. ನಮ್ಮದು ಮದುವೆಯಾಗಿದ್ದು ಫೆಬ್ರವರಿ 27, 2017. ಸೊ ಮದುವೆ ಆದ 2ನೇ ಮಂತ್ಗೆ ನಾನು ನನ್ನ ಪೀರಿಯಡ್ ಸ್ಕಿಪ್ ಮಾಡಿಬಿಟ್ಟೆ, ಮಿಸ್ ಮಾಡಿಬಿಟ್ಟೆ. ಸೊ ಮಿಸ್ ಮಾಡೋ ಟೈಮಲ್ಲಿ ನನಗೆ ಅನಿಸಿತು ಮೇ ಬಿ ನಾನು ಪ್ರೆಗ್ನೆಂಟ್ ಇರುವೆ ಅಂತ. ಯಾಕೆಂದರೆ ನಾವು ಏನು ಗ್ಯಾಪ್ ತಗೊಳ್ಬೇಕು ಅಥವಾ ಈಗ ಬೇಡ ಪ್ಲ್ಯಾನಿಂಗ್ ಮಾಡೋಣ ಆ ಥರ ನಮ್ಮಲ್ಲಿ ಏನೂ ಇರಲಿಲ್ಲ. ಅಂದರೆ ನನ್ನ ಮತ್ತು ನನ್ನ ಹಸ್ಬೆಂಡ್ ನಾವೇನು ಆ ಥರ ಗ್ಯಾಪ್ ತೊಗೊಳ್ಬೇಕಂತ ನಮ್ಮ ಏನು ಮೈಂಡಲ್ಲಿ ಇರಲಿಲ್ಲ. ಸೊ ಮಿಸ್ ಮಾಡಿದ ತಕ್ಷಣ ನಾನು ಅಂದ್ಕೊಂಡೆ ನಾನು ಪ್ರೆಗ್ನೆಂಟ್ ಇರುವೆ ಅಂತ. ಲಕ್ಷಣಗಳು ಹೇಳಿದರೆ ಬೇರೆ ಯಾವ ಲಕ್ಷಣಗಳು ಇರಲಿಲ್ಲ, ಖಾಲಿ ಪೀರಿಯಡ್ ಮಿಸ್ ಮಾಡಿದ್ದ ಆ ಒಂದು ಲಕ್ಷಣ ಮಾತ್ರ. ಬೇರೆ ನನಗೆ ಫಿಸಿಕಲಿ ಬೇರೆ ಯಾವ ಲಕ್ಷಣಗಳು ಇರಲಿಲ್ಲ. ಬಟ್ ಸ್ಟಿಲ್ ನಾನು ಅಂದ್ಕೊಂಡೆ ಮೇ ಬಿ ಪ್ರೆಗ್ನೆಂಟ್ ಇರುವೆ, ನೋಡೋಣ, 1 ದಿನ ನೋಡೋಣ, 2 ದಿನ ನೋಡೋಣ, ಯಾಕೆಂದರೆ ಕೆಲವೊಮ್ಮೆ ಲೇಟ್ ಕೂಡ ಪೀರಿಯಡ್ ಆಗುತ್ತೆ ಅಲ್ವಾ. ಸೊ 3 ದಿನ ಹೇಗೋ ಹೋಯಿತು ಪೀರಿಯಡ್ ಮಿಸ್ ಆದಮೇಲೆ. ನಾನು ಕಿಟ್ ಮೊದಲೇ ತಂದಿಟ್ಟಿದ್ದೆ ಚೆಕ್ ಮಾಡಬೇಕು ಅಂತ. ಬಟ್ ಒಂದು 3-4 ಡೇಸ್ ನೋಡೋಣ ಅಂತ 3 ಡೇಸ್ ಹೇಗೂ ವೆಯ್ಟ್ ಮಾಡಿದೆ. ಮತ್ತು 4th ಡೇಗೆ ನನಗೆ ವೆಯ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಬೆಳಿಗ್ಗೆ ಎದ್ದು ಚೆಕ್ ಮಾಡಿಬಿಟ್ಟೆ. ಸೊ ಚೆಕ್ ಮಾಡುವ ಟೈಮಲ್ಲಿ ಒಂಥರ ಖುಷಿ ಕೂಡ ಇದೆ, ಸ್ವಲ್ಪ ಭಯ ಕೂಡ ಇದೆ, ಹಾರ್ಟ್ ಬೀಟಿಂಗ್ ಕೂಡ ಫಾಸ್ಟ್ ಆಗ್ತಾ ಉಂಟು. ಏನೋ ಒಂದು ಡಿಫ್ರೆಂಟ್ ಫೀಲಿಂಗ್, ಖುಷಿ ಫೀಲಿಂಗೆ ಅಂತ ಹೇಳ್ಬೋದು. ಸೊ ಚೆಕ್ ಮಾಡಿದೆ, ಚೆಕ್ ಮಾಡುವಾಗ ಪಾಸಿಟಿವ್ ಬಂತು. ತುಂಬಾ ಖುಷಿ ಆಯಿತು, ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟು ಖುಷಿ ಆಯಿತು ಅಂತ. ಆ ಮೂಮೆಂಟ್ ಇನ್ನೂ ಕೂಡ ನನ್ನ ಕಣ್ಣ ಮುಂದೆನೇ ಇದೆ. ಮತ್ತು ನಾನು ಹೋಗಿ ಹಸ್ಬೆಂಡಿಗೆ ಹೇಳಿದೆ ಪಾಸಿಟಿವ್ ಬಂತಂತ. ಅವರಿಗೆ ಕೂಡ ತುಂಬ ಖುಷಿ ಆಯಿತು. ಮತ್ತು ಸೊ ನಾನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5:30ಗೆ ಚೆಕ್ ಮಾಡಿದ್ದೆ, ಯಾಕೆಂದರೆ ನನಗೆ ರಾತ್ರಿ ಸರಿ ನಿದ್ದೆ ಕೂಡ ಬರಲಿಲ್ಲ, ನಾಳೆ ಚೆಕ್ ಮಾಡಲಿಕ್ಕಿದೆ ಅಂತ. ಮತ್ತು ಹೇಗೂ ಬೆಳಿಗ್ಗೆ ಆದಮೇಲೆ ನಮ್ಮ ಅತ್ತೆ ಮಾವಗೆ, ನನ್ನ ಅಮ್ಮನಿಗೆ ಎಲ್ಲ ತಿಳಿಸಿದೆ. ಸೊ ಅವರು ಕೂಡ ತುಂಬ ಖುಷಿಪಟ್ಟರು. ಸೊ ಅದು ದಿನ ಹೇಗೋ ಹೋಯಿತು. ನನ್ನ ಹಸ್ಬೆಂಡ್ ಕೂಡ ಆವಾಗ ಊರಲ್ಲೇ ಇದ್ದರು. ಅವರು ಆವಾಗ UAEಯಲ್ಲಿ ಇರಲಿಲ್ಲ, ಊರಲ್ಲೇ ಇದ್ದರು. ಸೊ ಅವರು ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಜಾಬಿಗೆ ಅಂದರೆ ಅವರು ಹೋಗ್ತಾರೆ ಡ್ಯೂಟಿಗೆ. ನಾನು ಆವಾಗ ಜಾಬ್ ಮಾಡ್ತಿರಲಿಲ್ಲ, ಜಾಬ್ ನಾನು ಬಿಟ್ಟಿದ್ದೆ. ಸೊ ಬೆಳಿಗ್ಗೆ ಹೇಗೆ ನಮ್ಮದು ಎವ್ರಿ ಡೇ ಮಾರ್ನಿಂಗ್ ಇರುತ್ತೆ ನೋಡಿ, ಅದೇ ರೀತಿ ಮಾರ್ನಿಂಗ್ ಇತ್ತು. ನನ್ನ ಹಸ್ಬೆಂಡ್ ಜಾಬಿಗೆ ಹೋದರು, ನಾನು ಬ್ರೇಕ್ಫಾಸ್ಟ್ ಮಾಡಿ ವಾಶ್ರೂಮಿಗೆ ಹೋಗಿ ವಾಪಸ್ ರೂಮಿಗೆ ಬರುವಾಗ ನನಗೆ ಏನೋ ಒಂಥರ ಡಿಫ್ರೆಂಟ್ ಆದಾಗೆ ಅನಿಸಿತ್ತು. ಏನೋ ಹೊಟ್ಟೆ ನೋವು ಅಂತಲ್ಲ, ಬಟ್ ಏನೋ ನನಗೆ ಒಂಥರ ಡಿಫ್ರೆಂಟ್ ಆದಾಗೆ ಅನಿಸಿತು. ನಾನು ವಾಪಸ್ ವಾಶ್ರೂಮಿಗೆ ಹೋಗಿ ಚೆಕ್ ಮಾಡಿದೆ. ಸೊ ಚೆಕ್ ಮಾಡಿದಾಗ ನನಗೆ ಅಲ್ಲಿ ಬ್ಲೀಡಿಂಗ್ ಕಾಣಿತು. ಅಂದರೆ ಸ್ಪಾಟಿಂಗ್ ಥರ ಅಲ್ಲ, ಒಂದು 4-5 ಡ್ರಾಪ್ ಬ್ಲೀಡಿಂಗ್ ಇತ್ತು. ಅದು ನೋಡಿ ನಾನು 1 ನಿಮಿಷಕ್ಕೆ ಬ್ಲ್ಯಾಂಕ್ ಆಗಿಬಿಟ್ಟೆ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ನನಗೆ. ಮತ್ತು ರೂಮಿಗೆ ಬಂದು ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿದೆ. ಅವರು ಆವಾಗ ಹಾಸ್ಪಿಟಲಿಗೆ ರೀಚ್ ಆಗಿರಲಿಲ್ಲ, ಆನ್ ದ ವೇಯಲ್ಲಿದ್ದರು. ಸೊ ಅವರ ವಾಯ್ಸ್ ಹಲೋ ಅಂತ ಕೇಳಿದಾಗಲೇ ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ. ಜಸ್ಟ್ ಕೂಗಿಯೇ ಬಿಟ್ಟೆ ನಾನು, ನಮಗೆ ಯಾಕೆ ಹೀಗೆ ಆಯಿತು, ನಾನು ನಿನ್ನಷ್ಟೇ ಚೆಕ್ ಮಾಡಿದ್ದಲ್ವಾ, ಪಾಸಿಟಿವ್ ಬಂದಿತ್ತು, ಇವಾಗ ಹೀಗೆ ಬ್ಲೀಡಿಂಗ್ ಆಗ್ತಾ ಇದೆ ನನಗೆ, ಯಾಕೆ ಹೀಗಾಯಿತು, ಯಾಕೆ ತುಂಬ ಕೂಗಿದೆ. ಸೊ ಅವರು ಹೇಳಿದರು, ಏನು ಟೆನ್ಷನ್ ಮಾಡಬೇಡ, ನಮ್ಮ ಮಗು ಸುರಕ್ಷಿತವಾಗಿ ಇದೆ, ನೀನು ಡಾಕ್ಟ್ರ್ ಹತ್ರ ಹೋಗಿ ಒಮ್ಮೆ ತೋರಿಸಿ ಬಾ ಅಂತ ಹೇಳಿದರು. ಮತ್ತು ಅವರ ಮಾತು, ಅವರು ಸ್ವಲ್ಪ ಮೆಂಟಲಿ ಸ್ವಲ್ಪ ಸಪೋರ್ಟ್ ಮಾತಾಡುವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಮತ್ತು ನಾನು ಡಾಕ್ಟ್ರ್ ಹತ್ರ ಹೋದೆ ಸ್ವಲ್ಪ ಹೊತ್ತಲ್ಲಿ. ಅವರು ನನ್ನ ಹತ್ರ ಕೇಳಿದರು, ನಿನಗೆ ಅಂದರೆ ನಾನು ಡಾಕ್ಟರಿಗೆ ಹೋಗಿ ಮೀಟ್ ಆದೆ.
ಗೈನಕಾಲಜಿಸ್ಟ್ ಹತ್ರ. ಸೊ ಗೈನಕಾಲಜಿಸ್ಟ್ ನನಗೆ ಕೇಳಿದರು, ನಿಮಗೆ ಯಾವಾಗ ಲಾಸ್ಟ್ ಪೀರಿಯಡ್ ಆಗಿದ್ದು ಅಂತ. ನಾನು ಹೇಳಿದೆ, ನನಗೆ ಏಪ್ರಿಲ್ 11ಗೆ ಲಾಸ್ಟ್ ಪೀರಿಯಡ್ ಆಯಿತು. ಇವಾಗ ಪೀರಿಯಡ್ ಮಿಸ್ ಆಗಿ 3ನೇ ದಿನ ಆಯಿತು ಅಂತ. ಅಂದರೆ ನನಗೆ ಮೇ 11ಗೆ ಪೀರಿಯಡ್ ಆಗಬೇಕಿತ್ತು. ಮೇ 11ಗೆ ಪೀರಿಯಡ್ ಆಗಿಲ್ಲ. ಮೇ 14ಗೆ, ಅಂದರೆ ನಾನು ನಿನ್ನೆ ಚೆಕ್ ಮಾಡಿದೆ, ಪಾಸಿಟಿವ್ ಬಂತು. ಇವತ್ತು ಪೀರಿಯಡ್ ಮಿಸ್ ಆಗಿ 4ನೇ ದಿನಕ್ಕೆ ನನಗೆ ಈ ಥರ ಬ್ಲೀಡಿಂಗ್ ಆಗ್ತಿದೆ ಅಂತ ಹೇಳಿದೆ. ಸೊ ಡಾಕ್ಟರ್ ಹೇಳಿದರು, ನಿಮಗೆ ಇವಾಗ ಪೀರಿಯಡ್ ಮಿಸ್ ಆಗಿ ಜಸ್ಟ್ 4ನೇ ದಿನ ಅಷ್ಟೇ, ಹೇಳಲಿಕ್ಕೆ ಆಗೋದಿಲ್ಲಮ್ಮ, ಪೀರಿಯಡ್ ಕೂಡ ಇರ್ಬೋದು, ಯಾಕೆಂದರೆ ಕೆಲವೊಂದು ಸಲ ಲೇಟ್ ಆಗುತ್ತೆ ಅಲ್ವಾ ಅಂತ ಹೇಳಿದರು. ಮತ್ತು ಆದರೂ ಕೂಡ ನೀನು ಪಾಸಿಟಿವ್ ಬಂದಿತ್ತು, ರಿಸಲ್ಟ್ ಪಾಸಿಟಿವ್ ಬಂದಿತ್ತು ಅಂತ ಹೇಳ್ತಾ ಇದೆಯಾ, ನೋಡೋಣ, ಪೀರಿಯಡ್ ಕೂಡ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಕೂಡ ಆಗಿರ್ಬೋದು, ಇವಾಗಲೇ ಏನು ಜಡ್ಜ್ ಮಾಡೋಕ್ಕೆ ಆಗೋದಿಲ್ಲ, ನಾವೊಂದು ಟೆಸ್ಟ್ ಮಾಡೋಣ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೋಡೋಣ, ಆವಾಗ ಗೊತ್ತಾಗುತ್ತೆ ಅಂತ. ಆಯಿತು ಅಂತ ಹೇಳಿದೆ. ಮತ್ತು ಸ್ಯಾಂಪಲ್ ತೊಗೊಂಡ್ರು, ಇನ್ನೊಮ್ಮೆ ಟೆಸ್ಟ್ ಮಾಡಿದರು. ಸೊ ಟೆಸ್ಟ್ ಮಾಡುವಾಗ ನನಗೆ ಇಲ್ಲಿ ಹಾರ್ಟ್, ಅಂದರೆ ಎದೆ ಬಡಿತ ಫಾಸ್ಟ್ ಆಗ್ತಾ ಉಂಟು, ಏನಾಗುತ್ತೋ ರಿಸಲ್ಟ್, ಇವಾಗ ಏನು ಬರುತ್ತೋ ಅಂತ. ಸೊ 5-10 ನಿಮಿಷ ವೆಯ್ಟ್ ಮಾಡಿದೆ, ಮತ್ತು ರಿಸಲ್ಟ್ ಬಂತು, ಪಾಸಿಟಿವ್ ಅಂತ ಹೇಳಿದರು. ಸೊ ತುಂಬಾ ಖುಷಿ ಆಯಿತು ಅದು ಕೇಳಿ. ಬಟ್ ಆದರೂ ಕೂಡ ನನಗೆ ಒಂದೆಡೆಯಿಂದ ಇನ್ನೂ ಕೂಡ ಭಯ, ಇಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ. ಸೊ ಅವರು ಡಾಕ್ಟರ್ ಹೇಳಿದರು, ಇವಾಗ ನನಗೆ ಮೆಡಿಸನ್ ಕೊಡ್ತೀನಿ ಬ್ಲೀಡಿಂಗ್ಗೆ, ಕಂಪ್ಲೀಟ್ ಬೆಡ್ ರೆಸ್ಟ್ ತಗೋ, ಯಾವುದಕ್ಕೆ ಕೂಡ ಎದ್ದೇಳಬೇಡ, ಖಾಲಿ ವಾಶ್ರೂಮ್ ಯೂಸ್ ಮಾಡೋಕ್ಕೆ ಎದ್ದೇಳ್ಬೋದು, ಊಟ ತಿಂಡಿಗೆ ಎದ್ದೇಳ್ಬೋದು, ಇಲ್ಲಾಂದರೆ ಕಂಪ್ಲೀಟ್ ಬೆಡ್ ರೆಸ್ಟ್ ತಗೋ ಅಂತ. ಮತ್ತು ನನಗೆ ಇಂಜೆಕ್ಷನ್ ಕೂಡ ಕೊಟ್ಟಿದ್ದರು, ವಾರಕ್ಕೆ 1 ಇಂಜೆಕ್ಷನ್ ಇತ್ತು. ಸೊ ನನಗೆ ಇಂಜೆಕ್ಷನ್ ಕೊಟ್ಟು ಮನೆಗೆ ಕಳಿಸಿದರು. ಮತ್ತು ನಾನು ಬೆಡ್ ರೆಸ್ಟಲ್ಲೇ ಇದ್ದೆ. ಸೊ ಡಾಕ್ಟರ್ ಕೊಟ್ಟ ಮೆಡಿಸಿನ್ ಕೂಡ ಟೈಮ್ಗೆ ತೊಗೊಳ್ತಾ ಇದ್ದೆ. ಅದು ಮೆಡಿಸಿನ್ ಕೊಟ್ಟು, ಅಂದರೆ ಆ ಇಂಜೆಕ್ಷನ್ ಕೊಟ್ಟರೂ ಕೂಡ ನನಗೆ ಬ್ಲೀಡಿಂಗ್ ಆಗ್ತಾ ಇದೆ ಇಲ್ಲಿಂದ. ದಿವಸಕ್ಕೆ ಒಂದು 10-12 ಡ್ರಾಪ್ಸ್ ಹೋಗ್ತಾ ಇದೆ, ಸ್ವಲ್ಪ ಹೋಗ್ತಾ ಇದೆ. ಬಟ್ ಆದರೂ ನಾನು ಬೆಡ್ ರೆಸ್ಟಲ್ಲೇ ಇದ್ದೆ. ಮತ್ತು 4-5 ದಿನ ಆಯಿತು. 4-5 ದಿನ ಆದಮೇಲೆ ಕೂಡ ನನಗೆ ಈ ಥರ ಬ್ಲೀಡಿಂಗ್ ಆಗ್ತಾ ಇದೆ. 6 ದಿನ ಆಯಿತು, 7 ದಿನ ಆಯಿತು, 1 ವಾರ ಹೇಗೋ ಕಳೆಯಿತು. 1 ವಾರ ಆದಮೇಲೆ ಇನ್ನೊಮ್ಮೆ ಡಾಕ್ಟರ್ ಹತ್ರ ಹೋದೆ. ಡಾಕ್ಟರ್, ನನಗೆ ಬ್ಲೀಡಿಂಗ್ ಸ್ಟಾಪ್ ಆಗಿಲ್ಲ ಡಾಕ್ಟರ್ ಅಂತ. ಸೊ ಅವರು ಹೇಳಿದರು, ಇವತ್ತು ನಾನು ಇನ್ನೊಂದು ಇಂಜೆಕ್ಷನ್ ಕೊಡ್ತೇನೆ, ಲಾಸ್ಟ್ ವಾರಕ್ಕೆ 1 ತೊಗೊಂಡಿದ್ಯಲ್ಲ, ಇವತ್ತು ಇನ್ನೊಂದು ಇಂಜೆಕ್ಷನ್ ಕೊಡ್ತೇನೆ, ಸೊ ತೊಗೊಂಡು ಮನೆಗೆ ಹೋಗು ಅಂತ ಹೇಳಿದರು. ಸೊ ಇನ್ನೊಂದು ಇಂಜೆಕ್ಷನ್ ಕೊಟ್ಟರು, ಮತ್ತು ಪುನೊಮ್ಮೆ ವಾಪಸ್ ಬಂದೆ ಮನೆಗೆ. ಸೊ ಅದೇ ರೀತಿ ನಾನು ವಾಪಸ್ ಬಂದೆ, ಬ್ಲೀಡಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಸೊ ಇವಾಗ ನನಗೆ ಪೀರಿಯಡ್ ಮಿಸ್ ಆಗಿ 15 ಡೇಸ್ ಆಗಿದೆ, ಅಂದರೆ ನನಗೆ ಪೀರಿಯಡ್ ಮಿಸ್ ಆಗಿ 2 ವೀಕ್ಸ್ ಆಗಿದ್ದೆ, ಆದರೂ ಕೂಡ ನನಗೆ ಬ್ಲೀಡಿಂಗ್ ಆಗ್ತಾ ಇದೆ. ಸೊ ಈಗ ನಾನು ಪ್ರೆಗ್ನೆನ್ಸಿ ನನ್ನ ವಾರ ಹೇಳಬೇಕಾದ್ರೆ ನನಗೆ 6 ವಾರ ಆಯಿತು. ಸೊ 6 ವಾರ ಆದರೂ ಕೂಡ ನನ್ನದು ಬ್ಲೀಡಿಂಗ್ ಇಲ್ಲಿಂದ ಹೋಗ್ತಾ ಇದೆ. ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಮತ್ತು ಫೈನಲಿ ನನ್ನ ಹಸ್ಬೆಂಡಿದ್ದು ಒಬ್ಬ ಫ್ರೆಂಡ್ ಗೈನಕಾಲಜಿಸ್ಟ್ ಇದ್ದಾರೆ. ಸೊ ಅವರು ಏನು ಹೇಳಿದರು, ಈಗ ಹೇಗೂ ಅವರ ಹತ್ರ ಒಂದು ಸಲ ಅವರು ಮಾತಾಡಿದರು, ನನ್ನ ಹಸ್ಬೆಂಡ್. ಸೊ ಅವರು ಹೇಳಿದರು, ಒಂದು ಸಲ ನನ್ನ ಹತ್ರ ಕರ್ಕೊಂಡು ಬನ್ನಿ, ಇಲ್ಲಿ ಚೆಕ್ ಮಾಡಿ ನೋಡೋಣ, ಸ್ಕ್ಯಾನಿಂಗ್ ಕೂಡ ಮಾಡ್ಬೋದು, ಯಾಕೆಂದರೆ ಇವಾಗ 6 ವೀಕ್ಸ್ ಆಗಿದೆ ಅಲ್ವಾ. ಸೊ 6 ವೀಕ್ಸಲ್ಲಿ ಯೂಶ್ವಲಿ ಹಾರ್ಟ್ ಬೀಟ್ ಬಂದಿರುತ್ತೆ, ಮಗು ಗರ್ಭಕೋಶದ ವಾಲಿಗೆ ಹೋಗಿ ಅಟ್ಯಾಚ್ ಇಂಪ್ಲಾಂಟ್ ಆಗಿರುತ್ತೆ, ಏನಾದರೂ ಚೇಂಜಸ್ ಇದ್ದರೆ ಗೊತ್ತಾಗತ್ತೆ, ಸೊ ನೀವು ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಸೊ ನಾವು ಹೋದೆವು, ಅಲ್ಲಿ ಸ್ಕ್ಯಾನಿಂಗ್ ಮಾಡಿದರು. ಸ್ಕ್ಯಾನಿಂಗಲ್ಲಿ ಹಾರ್ಟ್ ಬೀಟ್ ಬಂದಿತ್ತು. ಸೊ ಅವರು ನಮಗೆ ತೋರಿಸಿದ್ರು ಮಗುವಿನ ಹಾರ್ಟ್ ಬೀಟ್ ಕೂಡ, ನನಗೆ ಇನ್ನೂ ಕೂಡ ನೆನಪಿದೆ, ಬ್ಲಿಂಕ್ ಆಗ್ತಾ ಇರೋದು. ಸೊ ನನಗೆ ಅವರು ಹೇಳಿದರು, ಸ್ಕ್ಯಾನಿಂಗಲ್ಲಿ ಎಲ್ಲ ನಾರ್ಮಲ್ ಇದೆ, ಏನೂ ತೊಂದರೆ ಇಲ್ಲ, ಒಳಗೆ ಏನೂ ಕೂಡ ಬ್ಲೀಡಿಂಗ್ ಕಾಣ್ತಾ ಇಲ್ಲ ಅಂತ ಹೇಳಿದರು. ಮತ್ತು ಅದು ಸ್ಕ್ಯಾನಿಂಗ್ ಆದಮೇಲೆ ನಾವು ಮೇನ್ ಡಾಕ್ಟರ್ ಹತ್ರ ಹೋದ್ವಿ. ಅವರು ನನಗೆ ಮೆಡಿಸನ್ ಕೊಟ್ಟರು, ಎವ್ರಿ ಡೇ ಒಂದೊಂದು ಟ್ಯಾಬ್ಲೆಟ್ ತೊಗೊಳ್ಳಿಕ್ಕೆ. ಸೊ ಅದು ಬ್ಲೀಡಿಂಗೋಸ್ಕರ ಕೊಡೋದು ಅವರು. ಸೊ ಎವ್ರಿ ಡೇ ನಾನು ತೊಗೊಳ್ತಾ ಇದ್ದೆ ಆ ಟ್ಯಾಬ್ಲೆಟ್. ಸೊ ಆ ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ನನಗೆ ಈಚೆಯಿಂದ ಬ್ಲೀಡಿಂಗ್ ಹೋಗ್ತಾ ಇದೆ, ಬಟ್ ಆದರೂ ಮೆಡಿಸನ್ ನಾನು ತೊಗೊಳ್ತಾ ಇದ್ದೆ ಎವ್ರಿ ಡೇ. ಸೊ ಅದೇ ರೀತಿ 10 ಡೇಸ್ ಹೋಯಿತು, 12 ಡೇಸ್ ಹೋಯಿತು, 13 ಡೇಸ್ ಹೋಯಿತು, ಆದರೂ ಕೂಡ ನನಗೆ ಇಲ್ಲಿಂದ ಸ್ಪಾಟಿಂಗ್ ಆಗ್ತಾ ಇದೆ. ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇದ್ದೆ ನಾನು. ಯಾವುದು ಕೂಡ ಟ್ರಾವೆಲಿಂಗ್ ಮಾಡೋದಾಗಲಿ, ಆಚೆ ಈಚೆ ಹೋಗೋದಾಗಲಿ ಏನು ಮಾಡ್ತಾ ಇರಲಿಲ್ಲ. ಜಸ್ಟ್ ಖಾಲಿ ವಾಶ್ರೂಮ್ ಮತ್ತು ಊಟ ತಿಂಡಿಗೆ ಜಸ್ಟ್ ಎದ್ದೇಳ್ತಿದ್ದೆ ಅಷ್ಟೇ, ನೀರು ಚೆನ್ನಾಗಿ ಕುಡಿತಿದ್ದೆ. ಸೊ ಆ ಮೆಡಿಸನ್ ತಗೊಂಡು 10 ಡೇಸ್ ಆಯಿತು, 12 ಡೇಸ್ ಆಯಿತು, 13 ಡೇಸ್ ಆಯಿತು, ನನಗೆ ಇಲ್ಲಿಂದ ಬ್ಲೀಡಿಂಗ್ ಹೋಗೋದು ಸ್ಟಾಪ್ ಆಗ್ತಾನೇ ಇಲ್ಲ.
ಫೈನಲಿ 20 ಡೇಸ್ ಹತ್ರ ರೀಚ್ ಆಯಿತು. ಅಂದರೆ ಆ ಸೆಕೆಂಡ್ ಟ್ರೀಟ್ಮೆಂಟ್ ತೊಗೊಂಡು ಹತ್ರ 20 ಡೇಸ್ ರೀಚ್ ಆಯಿತು. ಅಲ್ಲಿ ರೀಚ್ ಆಗುವಾಗ ನನ್ನ ಬ್ಲೀಡಿಂಗ್ ತುಂಬಾ ಕಡಿಮೆ ಆಯಿತು. ದಿವಸಕ್ಕೆ ಜಸ್ಟ್ 1 ಡ್ರಾಪ್ ಅಥವಾ 2 ಡ್ರಾಪ್ ಹೋಗ್ತಾ ಇತ್ತು. ಸೊ 22 ಡೇಸ್ ಆಗ್ತಾ ಹೋಗುವಾಗ ನಂದು ಕಂಪ್ಲೀಟ್ ಸ್ಟಾಪ್ ಆಯಿತು. ಸೊ ನನ್ನ ಪ್ರೆಗ್ನೆನ್ಸಿಯ 2.5 ತಿಂಗಳು ನಾನು ರೀಚ್ ಆಗಿದ್ದೆ ಆವಾಗ. 2.5ಯಿಂದ 3 ತಿಂಗಳಿಗೆ ಹತ್ರ ಇದ್ದೆ. ಸೊ ಅಲ್ಲಿಗೆ ನನ್ನ ಬ್ಲೀಡಿಂಗ್ ಸ್ಟಾಪ್ ಆಯಿತು. ನಿಯರ್ಲಿ ನನಗೆ 1 ತಿಂಗಳು ಆ ಥರ ಬ್ಲೀಡಿಂಗ್ ಆಗಿದೆ ಕಂಟಿನ್ಯೂಸ್ ಆಗಿ, ಸ್ವಲ್ಪ ಎವ್ರಿ ಡೇ ಹೋಗ್ತಿತ್ತು. ಸೊ ಆಲ್ಮೋಸ್ಟ್ 2.5ಯಿಂದ 3 ತಿಂಗಳಿಗೆ, ನನ್ನ 3 ತಿಂಗಳ ಪ್ರೆಗ್ನೆನ್ಸಿಯಲ್ಲಿ ನನಗೆ ಬ್ಲೀಡಿಂಗ್ ಸ್ಟಾಪ್ ಆಯಿತು. ಸೊ ಅಲ್ಲಿ ಬ್ಲೀಡಿಂಗ್ ಸ್ಟಾಪ್ ಆಯಿತು. ಆದರೆ ಇಲ್ಲಿ ನನ್ನ ಹಸ್ಬೆಂಡಿಗೆ UAEಯಲ್ಲಿ ಜಾಬ್ ಆಯಿತು. ಸೊ ಆ ಜಾಬ್ ಆದಮೇಲೆ ಅವರಿಗೆ ಇಲ್ಲಿ ಬರಬೇಕಾಯಿತು. ನಾನು ಅಲ್ಲೇ ಉಳ್ಕೊಂಡೆ. ಇದರಿಂದ ನನಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ಅವರು ನನಗೆ ತುಂಬ ಮೆಂಟಲಿ ಸಪೋರ್ಟ್ ಮಾಡ್ತಿದ್ರು ಬ್ಲೀಡಿಂಗ್ ಟೈಮಲ್ಲಿ ಎಸ್ಪೆಷಲಿ. ಸೊ ಬ್ಲೀಡಿಂಗ್ ಟೈಮಲ್ಲಿ ಮಾತ್ರ ಅಲ್ಲ, ಇಲ್ಲದಿದ್ದರೂ ಕೂಡ ನನಗೆ ಅವ್ರು ತುಂಬ ಮೆಂಟಲಿ ಸಪೋರ್ಟ್ ಮಾಡ್ತಿದ್ರು. ಏನಾಗೋದಿಲ್ಲ, ನಮ್ಮ ಮಗು ಸುರಕ್ಷಿತವಾಗಿ ಇರುತ್ತೆ ಅಂತ ತುಂಬ ಮೆಂಟಲಿ ಸಪೋರ್ಟ್ ಮಾಡ್ತಿದ್ರು. ಸೊ ಅವರು ಇಲ್ಲಿಗೆ ಬಂದ ಮೇಲೆ ನಂದು ಬ್ಲೀಡಿಂಗ್ ಸ್ಟಾಪ್ ಆಯಿತು. ಬಟ್ ನನಗೆ ಒಂದು ಮೆಂಟಲ್ ಸಪೋರ್ಟ್ ಲೂಸ್ ಮಾಡಿದಾಗೆ ಆಯಿತು. ನಾನು ತುಂಬ ಬೇಜಾರು ಪಡ್ತಿದ್ದೆ ಆ ಟೈಮಲ್ಲಿ. ಬಟ್ ಏನು ಮಾಡೋದು, ಅವರಿಗೆ ಇಲ್ಲಿ ಬರಲೇಬೇಕಾಯಿತು. ಆ್ಯಂಡ್ ಆ ಟೈಮಲ್ಲಿ ನನಗೆ ಕೂಡ ಬರಲಿಕ್ಕೆ ಆಗೋದಿಲ್ಲ. ನನಗೆ ಟ್ರಾವೆಲಿಂಗ್ ಮಾಡಬಾರ್ದು ಅಂತ ಹೇಳಿದರು. ಟ್ರಾವೆಲಿಂಗ್ ಫ್ಲೈಟಲ್ಲಿ ಕೂಡ ಮಾಡಬಾರ್ದು, ರೆಸ್ಟಲ್ಲಿ ಇರಬೇಕು. 4 to 5 ಮಂತ್ಸ್ ಆದಷ್ಟು ನಾನು ಟ್ರಾವೆಲಿಂಗ್ ಅವಾಯ್ಡ್ ಮಾಡಬೇಕು ಅಂತ ನನಗೆ ಡಾಕ್ಟರ್ ಹೇಳಿದರು. ಅದರ ಜೊತೆಗೆ ಅವರು ಕೂಡ ಇಲ್ಲಿ ಹೊಸತು ಬಂದದ್ದು, ಇಲ್ಲಿ ಕೂಡ ಅವರು ಅಡ್ಜಸ್ಟ್ ಆಗಬೇಕು. ಇಲ್ಲದು ಕೆಲವರು ರೂಲ್ಸ್ ಎಲ್ಲ ಇದೆ ಫ್ಯಾಮಿಲಿಯನ್ನು ಕರ್ಕೊಂಡು ಬರಬೇಕಾದ್ರೆ. ಸೊ ಅದೆಲ್ಲ ಆಗಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೇನೆ. ಆ್ಯಂಡ್ ನನಗೀಗ ಪ್ರೆಗ್ನೆಂಟ್ ಇರುವಾಗ ಕೂಡ ಇಲ್ಲಿ ಬಂದರೆ ಇಲ್ಲಿ ಬೇರೆ ಯಾರಿಲ್ಲ, ನನಗೆ ವಾಪಸ್ ಊರಿಗೆ ಹೋಗಲೇಬೇಕು ನನ್ನ ಡೆಲಿವರಿ ಟೈಮಲ್ಲಿ. ಸೊ ಅದು ಅಂದ್ಕೊಂಡೆ, ನಾವು ನೋಡುವ, ಮಗು ಆಮೇಲೆ ನೋಡುವ ಇಲ್ಲಿಗೆ ಬರೋದೆಲ್ಲ ಅಂತ. ಆ್ಯಂಡ್ ನನಗೆ ವಾಮಿಟಿಂಗ್ ನೀವು ಕೇಳಿದರೆ, ವಾಮಿಟಿಂಗ್ ಪ್ರೆಗ್ನೆನ್ಸಿಯಲ್ಲಿ ಇತ್ತ ಅಂತ ನೀವು ಕೇಳಿದರೆ, ಅರೌಂಡ್ 8 ವೀಕ್ಸ್ ಅಂದರೆ 2 ಮಂತ್ ಕಂಪ್ಲೀಟ್ ಆದಮೇಲೆ ನನಗೆ ವಾಮಿಟಿಂಗ್ ಶುರುವಾಯಿತು. ಸೊ ವಾಮಿಟಿಂಗ್ ಅಂದರೆ ನನಗೆ ಫುಲ್ ಡೇ ವಾಮಿಟಿಂಗ್ ಇರ್ತಿರ್ಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಜಸ್ಟ್ ಬಾಯೊಳಗೆ ಟಚ್ ಮಾಡಿದರೆ ಸಾಕು ನನಗೆ ವಾಮಿಟ್ ಬಂದಾಗೆ ಆಗ್ತಿತ್ತು. ಮತ್ತು ಜಸ್ಟ್ ವಾಕರಿಕೆ ತೆಗಿತಿದ್ದೆ, ಹೊರಗೇನು ಬರ್ತಿಲ್ಲ, ಯಾಕೆಂದರೆ ಹೊಟ್ಟೆ ಖಾಲಿ ಇರ್ತಿತ್ತಲ್ವ. ಸೊ ನನಗೆ ಬ್ರಷ್ ಮಾಡುವಾಗ ತುಂಬಾ ಒಂಥರ ವಾಕರಿಕೆ ತೆಗಿತಿದ್ದೆ. ಸ್ವಲ್ಪ ಅಲ್ಲೇ ಕೂತ್ಕೊಂಡು ಮಲ್ಕೊಂಡು, ಅಂದರೆ ಚೇರಲ್ಲಿ ಕೂತ್ಕೊಂಡು ಸ್ವಲ್ಪ ಹಿಂದೆ ಕೂತ್ಕೊಂಡು ಬ್ರಷ್ ಮಾಡ್ತಿದ್ದೆ. ಯಾಕೆಂದರೆ ಅಷ್ಟು ನನಗೆ ವೀಕ್ನೆಸ್ ಫೀಲ್ ಆಗ್ತಿತ್ತು. ಬ್ರಷ್ ಮಾಡಿದ ಮೇಲೆ ನಾನು ವಾಪಸ್ ಹೋಗಿ ಮಲಗ್ತಿದ್ದೆ. ಮತ್ತು ಒಂದು ಅರ್ಧ ಗಂಟೆ 1 ಗಂಟೆ ಸ್ವಲ್ಪ ನನ್ನ ವೀಕ್ನೆಸ್ ಸರಿ ಆದಮೇಲೆ ಮತ್ತೆ ಎದ್ದೇಳಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ. ಬ್ರೇಕ್ಫಾಸ್ಟಲ್ಲಿ ಕೂಡ ನನಗೆ ಯಾವುದು ತಿನ್ನಬೇಕಂತ ಕೂಡ ಇಂಟ್ರೆಸ್ಟ್ ಆಗ್ತಿರ್ಲಿಲ್ಲ, ಏನೂ ಬೇಡ, ತಿನ್ನೋದೇ ಬೇಡ ಅಂತ ಅನಿಸ್ತಿತ್ತು. ಅಷ್ಟು ನನಗೆ ವೀಕ್ನೆಸ್ ಫೀಲ್ ಆಗ್ತಿತ್ತು. ಮತ್ತು ನನಗೆ ಫ್ರೂಟ್ಸ್ ಕೆಲವು ಇಂಟ್ರೆಸ್ಟ್ ಬರ್ತಿತ್ತು ತಿನ್ನಲಿಕ್ಕೆ. ಸೊ ನಾನು ಡಾಕ್ಟರ್ ಹತ್ರ ಕೇಳಿದೆ, ಕಲ್ಲಂಗಡಿ ವಾಟರ್ ಮೆಲನ್ ತಿನ್ಬೋದಾ ಅಂತ. ಯಾಕೆಂದರೆ ಆ ಟೈಮಲ್ಲಿ ವಾಟರ್ ಮೆಲನ್ದು ಸೀಸನ್ ಇತ್ತು. ಡಾಕ್ಟರ್ ನನಗೆ ಹೇಳಿದರು, ಚೆನ್ನಾಗಿ ವಾಶ್ ಮಾಡಿದ್ದಾದರೆ ನೀನು ತಿನ್ಬೋದಂತ. ಸೊ ನಾನು ಲಿಮಿಟಲ್ಲಿ ಸ್ವಲ್ಪ ಕಲ್ಲಂಗಡಿ ಹಣ್ಣು ತಿಂತಿದ್ದೆ, ಅಪರೂಪಕ್ಕೆ ಅಂದರೆ ವಾರಕ್ಕೆ ಒಂದು 2-3 ಸಲ ನಾನು ಕಲ್ಲಂಗಡಿ ಹಣ್ಣು ತಿಂತಿದ್ದೆ ಆ ಟೈಮಲ್ಲಿ ಶುರುವಿಗೆ. ಸೊ ಸ್ವಲ್ಪ ತಿಂತಿದ್ದೆ ನಾನು ಫ್ರೂಟ್ಸ್ ಎಲ್ಲ, ನನಗೆ ಅದೆಲ್ಲ ಇಂಟ್ರೆಸ್ಟ್ ಬರ್ತಿತ್ತು. ಸೊ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹೆಚ್ಚಾಗಿ ಫ್ರೂಟ್ಸೇ ತಿಂತಿದ್ದೆ ಆ ಟೈಮಲ್ಲಿ. ಸೊ ನನಗೆ ವಾಮಿಟಿಂಗ್ ಒಂದು 2 ತಿಂಗಳು, ಅಂದರೆ 2ನೇ ತಿಂಗಳು ಫುಲ್ ಆ ಥರ ನನಗೆ ವಾಮಿಟಿಂಗ್ ಫೀಲಿಂಗ್ ಇತ್ತು. 3ನೇ ತಿಂಗಳು ಫುಲ್ ವಾಮಿಟಿಂಗ್ ಫೀಲಿಂಗ್ ಇತ್ತು. 4ನೇ ತಿಂಗಳು ಶುರುವಾಗುವ ನನ್ನ ವಾಮಿಟಿಂಗ್ ಕಂಪ್ಲೀಟಾಗಿ ಸ್ಟಾಪ್ ಆಯಿತು. ಸೊ ಇವಾಗ ಬ್ಲೀಡಿಂಗ್ ಸ್ಟಾಪ್ ಆಯಿತು ನಂದು ಕಂಪ್ಲೀಟ್, ವಾಮಿಟಿಂಗ್ ಕೂಡ ಕಂಪ್ಲೀಟ್ ಸ್ಟಾಪ್ ಆಯಿತು. ಸೊ ಅಷ್ಟಾಗುವಾಗ ನನಗೆ 4ನೇ ತಿಂಗಳಿಂದ ನನ್ನ ಮುಖದಲ್ಲಿ ಪಿಂಪಲ್ ಬೀಳಲಿಕ್ಕೆ ಶುರುವಾಯಿತು. ಸೊ ಫುಲ್ ಮುಖದಲ್ಲಿ ಇಲ್ಲಿ ಮುಂದೆ ನೆಕ್ಕಲ್ಲಿ, ಇಲ್ಲಿ ಸ್ವಲ್ಪ ಹಿಂದೆ ಕೂಡ, ಇಲ್ಲಿ ಸ್ವಲ್ಪ ಕೈಯಲ್ಲಿ ಕೂಡ ನನಗೆ ಪಿಂಪಲ್ ಬೀಳಲಿಕ್ಕೆ ಶುರುವಾಯಿತು. ಸಣ್ಣ ಫುಲ್ ಫೇಸಿಗೆ ಪಿಂಪಲ್. ಸ್ವಲ್ಪ ನನ್ನ ಕಲ್ಲಲ್ಲಿ ಕೂಡ ತುಂಬ ಡಲ್ ಆಯಿತು. ಯಾರಾದರೂ ನನ್ನದು ಮುಖ ನೋಡಿದರೆ ಫಸ್ಟ್ ಕೇಳೋದು, ನನ್ನ ಮುಖ ಯಾಕೆ ಹೀಗೆ ಆಯಿತು, ಏನಾಯಿತು ಅಂತ. ಯಾಕಂದರೆ ನನ್ನ ಮುಖ ಅಷ್ಟು ಒಂಥರ ವಿದ್ರೂಪ ಅಂತ ಹೇಳ್ಬೋದು, ಹಾಗೆ ನಾನು ಕಾಣ್ತಿದ್ದೆ ಫುಲ್ ಮುಖದಲ್ಲಿ. ನನಗೆ ಮತ್ತೆ ಸ್ವಲ್ಪ ಬೆರಳು ಅಂದರೆ ಉಗುರು ತಾಗಿಸುವ ಅಭ್ಯಾಸ ಇದೆ. ಸೊ ನಾನು ಇಡೀ ದಿನ ಉಗುರು ತಾಗಿಸಿ ಅಲ್ಲೇ ಕಲೆಗಳು ಆಯಿತು. ಫುಲ್ ಮುಖ ಕೂಡ ತುಂಬ ಡಲ್ ಆಯಿತು.
ಸೊ ನನಗೆ ಕೆಲವ್ರು ಮನೆಯವರು ಅದು ಹಚ್ಚು ಇದು ಹಚ್ಚು, ಕಡಲೆ ಹಿಟ್ಟು ಹಾಕು, ಇದು ಹಾಕು, ಅದು ಹಾಕು ಅದೆಲ್ಲ ಹೇಳಿದರು. ಅವರು ಹೇಳಿದ್ದಕ್ಕೆ ನಾನು ಕೂಡ ಸ್ವಲ್ಪ ಟ್ರೈ ಮಾಡ್ತಿದ್ದೆ. ಟ್ರೈ ಮಾಡಿದರೂ ಕೂಡ ನನ್ನ ಕಲೆ ಹಾಗೇ ಇತ್ತು. ಸೊ ಸ್ಟಾಪ್ ಅಂತೂ ಆಗ್ತಿರ್ಲಿಲ್ಲ. ಹೊಸ 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 ಬೀಳ್ತಿತ್ತು, ಸ್ವಲ್ಪ ಹೋಗ್ತಿತ್ತು, ಮತ್ತೆ ಪುನಃ ಬೀಳ್ತಿತ್ತು. ಫುಲ್ ಮುಖದಲ್ಲಿ ನಂದು ಹಾಗೆ ಇತ್ತು. ನನ್ನ ಫೋಟೋ ಕೂಡ ನಾನು ಜಾಸ್ತಿ ತಗೊಳ್ತಿರ್ಲಿಲ್ಲ ಆ ಟೈಮಲ್ಲಿ. ಒಂಥರ ತುಂಬ ಡಲ್ ಇತ್ತು ಫೇಸ್. ಆಮೇಲೆ ನನಗೆ ಫ್ಯಾಮಿಲಿಯವರೆಲ್ಲ ಹೇಳ್ತಿದ್ರು, ಫ್ಯಾಮಿಲಿ ಅಂದರೆ ಯಾರಾದರೂ ನನಗೆ ಎಲ್ಲಾದರೂ ಹೋಗುವಾಗ ಸಿಕ್ಕಿದರೆ ಹೇಳ್ತಿದ್ರು, ಯಾಕೆ ನಮ್ಮ ಮುಖ ಇಷ್ಟು ಥರ ಆಗಿದೆ ಅಂತ. ಸೊ ನಾನು ಏನು ಮಾಡೋದು, ಪ್ರೆಗ್ನೆನ್ಸಿಯಲ್ಲಿ ಬೀಳ್ತಿತ್ತಂತ ಅಂದ್ಕೊಳ್ತೀನಿ ನಾನು ಡಾಕ್ಟರ್ ಹತ್ರ ಕೂಡ ಕೇಳಿದ್ದೆ. ಅವರು ಆ ಟೈಮಲ್ಲಿ ಡಾಕ್ಟರ್ ಹೇಳಿದರು, ಏನು ಟೆನ್ಷನ್ ಮಾಡಬೇಕಂತೆಲ್ಲ, ಆಫ್ಟರ್ ಡೆಲಿವರಿ ಸರಿ ಹೋಗುತ್ತೆ, ನೀನು ಜಾಸ್ತಿ ಕೆಮಿಕಲ್ ಎಲ್ಲ ಟ್ರೈ ಮಾಡಲಿಕ್ಕೆ ಹೋಗಬೇಡ, ಸರಿ ಆಗುತ್ತೆ ಆಫ್ಟರ್ ಡೆಲಿವರಿ ಅಂತ. ಮತ್ತು ನಾನು ಕೂಡ ಅಂದ್ಕೊಂಡೆ, ಹೇಗೋ ಡೆಲಿವರಿ ಆದಮೇಲೆ ಸ್ಟಾಪ್ ಆಗುತ್ತೆ, ನಾನು ಯಾಕೆ ಅದು ಇದು ಹಾಕಿ ಹಚ್ಚಿ ಇನ್ನೂ ಕೂಡ ಸ್ಕಿನ್ ಹಾಳು ಮಾಡಲಿ ಅಂತ. ನಂದು ಹಾಗೆ 4th ಮಂತ್ ಆಯಿತು, 5th ಮಂತ್ ಇವಾಗ ಶುರು ಆಯಿತು. 5th ಮಂತ್ ಶುರು ಆಗುವಾಗ ನನ್ನ ಹಸ್ಬೆಂಡಿಗೆ ಇಲ್ಲಿ UAEಗೆ ಬಂದು ಆಲ್ಮೋಸ್ಟ್ 3 ಮಂತ್ಸ್ ಹತ್ತಿರ ಆಯಿತು. ಸೊ ನನಗೆ ಅಲ್ಲಿ 5 ಮಂತ್ಸ್ ಕಂಪ್ಲೀಟ್ ಆಯಿತು. ಆಮೇಲೆ ನನಗೆ ಡಾಕ್ಟರ್ ಕೂಡ ಹೇಳಿದರು, ನಿನಗೆ ಒಂದು ವೇಳೆ ಟ್ರಾವೆಲ್ ಮಾಡಬೇಕಾದ್ರೆ ನೀನು ಇವಾಗ ಟ್ರಾವೆಲ್ ಮಾಡ್ಬೋದು, ಏನು ಟೆನ್ಷನ್ ಇಲ್ಲ, ಬ್ಲೀಡಿಂಗ್ ಕೂಡ ನಿಂದು ಇವಾಗ ಇಲ್ಲ, ಆ್ಯಂಡ್ ರಿಪೋರ್ಟ್ ಕೂಡ ನಿಂದು ನಾರ್ಮಲ್ ಆಗಿದೆ ಅಂತ. ನನಗೆ ಈ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಫಿಟ್ ಟು ಟ್ರಾವೆಲ್ ಅಂತ. ನನಗೆ ಆ ಡಾಕ್ಟರ್ ಬರೆದು ಕೊಟ್ಟರು, ಫಿಟ್ ಟು ಟ್ರಾವೆಲ್ ಅಂತ. ಸೊ ನನಗೆ ಟಿಕೆಟ್ ಕೂಡ ತೆಗೆದ್ರು ಅವರು. ನಾನು ಹಾಗೆ ಸ್ವಲ್ಪ ದಿನಕ್ಕೆ ವೀಸಾ ಕೂಡ ತಗೊಂಡು ಸ್ವಲ್ಪ ದಿನಕ್ಕೆ ಇಲ್ಲಿ UAEಗೆ ಬಂದಿದ್ದೆ. ಇಲ್ಲಿಗೆ ಬಂದ ಮೇಲೆ ನಾವು ಹೊಸ ಹೊಸ ಪ್ಲೇಸಿಗೆಲ್ಲ ವಿಸಿಟ್ ಮಾಡಿದ್ವಿ. ಯಾಕೆಂದರೆ ಇಲ್ಲಿ ನೋಡೋಕ್ಕೆ ತುಂಬ ಪ್ಲೇಸ್ ಇದೆ. ಸೊ ಚೆನ್ನಾಗಿ ಒಂದು ಸ್ವಲ್ಪ ಸುತ್ತಾಡಿದೆ. ಮತ್ತು ಮನೇಲಿ ಕೂಡ ಇರ್ತಿದ್ದೆ, ಯಾಕೆಂದರೆ ಅವರಿಗೆ ಕೂಡ ಜಾಬ್ ಇರ್ತಿತ್ತು. ಬೆಳಿಗ್ಗೆ ಜಾಬ್ ಇದ್ದರೆ ಅವರು ಆಫ್ಟರ್ನೂನ್ ಮನೆಯಲ್ಲಿ ಇರ್ತಿದ್ರು, ಆಫ್ಟರ್ನೂನ್ ಜಾಬ್ ಇದ್ದರೆ ಬೆಳಿಗ್ಗೆ ಮನೆಯಲ್ಲಿ ಇರ್ತಿದ್ದು. ಸೊ ಈ ರೀತಿ ಅವರು ಅಡ್ಜಸ್ಟ್ ಮಾಡಿ ಡ್ಯೂಟಿ ಮಾಡ್ತಿದ್ರು. ಸೊ ನಾನು ಕೂಡ ಹೆಚ್ಚಾಗಿ ಮನೆಯಲ್ಲೇ ಇರ್ತಿದ್ದೆ. ರಜೆ ಇರುವ ಟೈಮಲ್ಲಿ ಮಾತ್ರ ಸ್ವಲ್ಪ ಔಟಿಂಗ್ಗೆ ಹೋಗ್ತಿದ್ವಿ ಅಷ್ಟೇ. ಸೊ ಹೇಗೋ 6th ಮಂತ್ 7th ಮಂತ್ ಇಲ್ಲಿಯೇ ಹೋಯಿತು. ಮತ್ತು ನನಗೆ ವಾಪಸ್ ಊರಿಗೆ ಹೋಗಬೇಕಾಯಿತು. ಯಾಕೆಂದರೆ ಡೆಲಿವರಿ ನಾವು ಊರಲ್ಲೇ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಯಾಕೆಂದರೆ ಇಲ್ಲಿ ಆದರೆ ಕಷ್ಟ, ಯಾರೂ ಕೂಡ ಇಲ್ಲ. ಅದು ಕೂಡ ನನ್ನ ಫಸ್ಟ್ ಟೈಮ್ ಆದ ಕಾರಣ ನಾವು ಊರಿಗೆ ಹೋಗಿಯೇ ಡೆಲಿವರಿ ಅಥವಾ ಬಾಣಂತನದ ಟೈಮ್ ನಾವು ಅಲ್ಲೇ ಸ್ಪೆಂಡ್ ಮಾಡುವ ಅಂತ ನಾವು ಇಬ್ಬರು ಪ್ಲ್ಯಾನ್ ಮಾಡಿದ್ವಿ. ಸೊ ಊರಿಗೆ ಕೂಡ ನಾನು 8th ಮಂತ್ ಒಳಗೇ ಹೋಗಬೇಕು. ಯಾಕೆಂದರೆ 8th ಮಂತ್ ಆದಮೇಲೆ ಸ್ವಲ್ಪ ರಿಸ್ಕ್ ಕೂಡ ಅಂತ ಟ್ರಾವೆಲ್ ಮಾಡಲಿಕ್ಕೆ, ಮತ್ತು ಅಲೌ ಕೂಡ ಮಾಡೋದಿಲ್ಲ. ಸೊ ನನ್ನ ಪ್ರೆಗ್ನೆನ್ಸಿಯ ಒಂದು 30 ವೀಕ್ಸಿಗೆ ನಾನು ವಾಪಸ್ ಊರಿಗೆ ಹೋದೆ. ಸೊ ಊರಿಗೆ ಹೋದ್ಮೇಲೆ ಕೂಡ ಮೊದಲಿನ ಹಾಗೆ ನಂದು ರುಟೀನ್, ಬೆಳಿಗ್ಗೆ ಹೇಳ್ತಿದ್ದೆ, ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ, ಎವ್ರಿ 2 ಅವರ್ಸ್ಗೆ ತಿನ್ನಲಿಕ್ಕೆ ಟ್ರೈ ಮಾಡ್ತಿದ್ದೆ. ಬಟ್ ನನಗೆ ಪ್ರೆಗ್ನೆನ್ಸಿಯಲ್ಲಿ ಅದೊಂದು ಲಕ್ಷಣ ಅಂತಲೇ ಹೇಳ್ಬೋದು, ನನಗೆ ಯಾವುದು ಕೂಡ ತಿನ್ನಲಿಕ್ಕೆ ಮನಸ್ಸು ಬರ್ತಾಯಿಲ್ಲ. ವಾಮಿಟಿಂಗ್ ಇರಲಿಲ್ಲ, ಬಟ್ ಇಂಟ್ರೆಸ್ಟ್ ಯಾವುದು ಕೂಡ ಬರ್ತಾಯಿಲ್ಲ. ಜೊತೆಗೆ ನನ್ನ ಇನ್ನೊಂದು ಲಕ್ಷಣ ಬಂದು ಫುಲ್ ಫೇಸಲ್ಲಿ ಪಿಂಪಲ್, ನೋಡಲಿಕ್ಕೆ ಕೂಡ ಒಂಥರ ಫುಲ್ ಡಲ್ ಆಗಿಬಿಟ್ಟೆ. ನೋಡಲಿಕ್ಕೆ ಒಂಥ ಗ್ಲೋ ಕೂಡ ಇರಲಿಲ್ಲ, ಎಂಥ ಕೂಡ ಇರಲಿಲ್ಲ. ಒಂಥರ ವಿದ್ರೂಪ ಅಂತ ಹೇಳ್ಬೋದು. ವಿದ್ರೂಪ ಅಂತ ಅಲ್ಲ, ಸ್ವಲ್ಪ ಒಂದು ಕಳೆ ಇರಲಿಲ್ಲ ಪ್ರೆಗ್ನೆನ್ಸಿದು. ಕೆಲವರು ಗ್ಲೋಯಿಂಗ್ ಆಗ್ತಾರೆ. ಸೊ ನಂದು ಡಲ್ಲೇ ಆಗಿಬಿಟ್ಟೆ ಸ್ಕಿನ್ ಎಲ್ಲ. ಸೊ ಅದೊಂದು 2 ಲಕ್ಷಣ ಅಂತ ಹೇಳ್ಬೋದು. ಮತ್ತು ನಂದು ರುಟೀನ್ ಹಾಗೆ ಆಗ್ತಿತ್ತು. ಸಂಜೆ ಸ್ವಲ್ಪ ಹೊತ್ತು ನಾನು ವಾಕಿಂಗ್ ಮಾಡ್ತಿದ್ದೆ. ಸ್ವಲ್ಪ ಹೊತ್ತು ಹೇಗೋ ಬಿಸಿಲು ಕೂಡ, ಅಂದರೆ ಆ ಎಳೆ ಬಿಸಿಲು ಇರುತ್ತೆ ನೋಡಿ, ಸೊ ಅದು ಕೂಡ ಒಳ್ಳೆಯದು, ವೈಟಮಿನ್ ಡಿ ಸಿಗುತ್ತೆ. ಸೊ ನಾನು ಸ್ವಲ್ಪ ವಾಕಿಂಗ್ ಕೂಡ ಮಾಡ್ತಾ ಇದ್ದೆ ಸಂಜೆ ಹೊತ್ತು ಅಥವಾ ಬೆಳಿಗ್ಗೆ ಹೊತ್ತು. ಸೊ ಇದೇ ರೀತಿ ನಡೆಯಿತು. ನಾನು ಊರಿಗೆ ಬಂದ ಒಂದು 20 ಡೇಸ್ ಆದಮೇಲೆ ಎವ್ರಿ ಡೇ ಮಾರ್ನಿಂಗ್ ನಾವು ಹೇಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಎದ್ದೇಳ್ತೀವಿ, ವಾಶ್ರೂಮ್ ಹೋಗಿ ಯೂಸ್ ಮಾಡಿ ಹೊರಗೆ ಬಂದಿದ್ದು 2-3 ಮಿನಿಟ್ಸ್ ಆದಮೇಲೆ ಸೇಮ್ ನನಗೆ ಅದೇ ರೀತಿ ಏನೋ ಒಂದು ಡಿಸ್ಕಂಫರ್ಟ್, ಏನೋ ಒಂದು ಚೇಂಜ್ ಆದಾಗೆ ಫೀಲ್ ಆಯಿತು. ವಾಪಸ್ ಹೋಗಿ ಚೆಕ್ ಮಾಡಿದಾಗ 3-4 ಡ್ರಾಪ್ಸ್ ಫ್ರೆಶ್ ಬ್ಲೀಡಿಂಗ್ ನಾನು ನೋಡಿದೆ. ಅಂದರೆ ಫುಲ್ ತುಂಬ ಇತ್ತು ಬ್ಲೀಡಿಂಗ್. ಮತ್ತು ನೋಡ್ತಾ ಇರುವಾಗ ಇನ್ನೂ ಕೂಡ 4-5 ಡ್ರಾಪ್ ಬ್ಲೀಡಿಂಗ್ ಬಿತ್ತು. ಅದು ಕೂಡ ಫ್ರೆಶ್ ಬ್ಲೀಡಿಂಗ್, ಹೇಗೆ ಪೀರಿಯಡ್ ಬ್ಲೀಡಿಂಗ್ ಇರುತ್ತೆ ನೋಡಿ ಅದೇ ರೀತಿ. 1 ನಿಮಿಷಕ್ಕೆ ನನಗೆ ಮೂಮೆಂಟ್ ಕೂಡ ಏನೂ ಫೀಲ್ ಆಗಲಿಲ್ಲ ಮಗುವಿದ್ದು. ಯಾಕೆಂದರೆ ಮೂಮೆಂಟ್ ಫೀಲ್ ಆಗುತ್ತೆ ಅಲ್ವಾ 7 ಮಂತ್ 8 ಮಂತ್ ಆಗುವಾಗ. 1 ನಿಮಿಷಕ್ಕೆ ನನಗೆ ಮೂಮೆಂಟ್ ಕೂಡ ಫೀಲ್ ಆಗಲಿಲ್ಲ. ತುಂಬ ಹೆದರಿಕೆ ಆಯಿತು ಆ ಟೈಮಲ್ಲಿ. ನನಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ನಾನೇನಾದರೂ ಜಾಸ್ತಿ ಎಕ್ಸಸೈಸ್ ಮಾಡಿದ್ನ ಅಥವಾ ಯಾಕೆಂದ್ರೆ ನನಗೆ ಡಾಕ್ಟರ್ ಏನು ಬೆಡ್ ರೆಸ್ಟ್ ಹೇಳಿರಲಿಲ್ಲ. ಯಾಕೆಂದ್ರೆ ನಂದು ಫುಲ್ ಸ್ಟಾಪ್ ಆಗಿತ್ತು ಬ್ಲೀಡಿಂಗ್. ಸೊ ನನಗೆ ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಮನೆಯಲ್ಲಿ ಅತ್ತೆ ಇದ್ದರು, ಮಾವ ಇದ್ದರು, ಅವರಿಗೆ ಹೇಳಿದೆ.
ನನ್ನ ಅತ್ತೆ ಮಾವದ ಜೊತೆಗೆ ಇದ್ದೆ. ಸೊ ಅವರ ಹತ್ರ ಹೇಳಿದೆ ನನಗೆ ಬ್ಲೀಡಿಂಗ್ ಆಯಿತು ಅಂತ. ಅವರು ಹೇಳಿದರು ಇವಾಗ ಡಾಕ್ಟರ್ ಹತ್ರ ಹೋಗುವ ಅಂತ. ಸೊ ಡಾಕ್ಟರ್ ಹತ್ರ ಹೋದ್ವಿ. ಡಾಕ್ಟರ್ ಸ್ವಲ್ಪ ಹೊಟ್ಟೆ ಮುಟ್ಟಿ ನೋಡಿ ಎಲ್ಲ ಚೆಕ್ ಮಾಡ್ತಾರೆ ಅಲ್ವಾ. ಮತ್ತು ಹಾರ್ಟ್ ಬೀಟ್ ಕೂಡ ಈ ಥರ ಒಂದು ಕೋನ್ ಶೇಪ್ ಇರುತ್ತೆ, ಅದರಲ್ಲಿ ಚೆಕ್ ಮಾಡುವಾಗ ಹಾರ್ಟ್ ಬೀಟ್ ಸಿಗ್ತಾ ಇದೆ, ಮೂಮೆಂಟ್ ನಿಮಗೆ ಫೀಲ್ ಆಗುತ್ತೆ ಅಂತ ಹೇಳಿದರು. ಮೂಮೆಂಟ್ ನಾನು ಅಂದರೆ ನಾವು ವೆಹಿಕಲಲ್ಲಿ ಹೋಗುವಾಗ ನನಗೆ ಮೂಮೆಂಟ್ ಫೀಲ್ ಆಗಲಿಕ್ಕೆ ಶುರುವಾಯಿತು ಒಂದೊಂದು. ಸೊ ನನಗೆ ಮೂಮೆಂಟ್ ಫೀಲ್ ಆಗುತ್ತಾ ಅಂತ ಹೇಳುವಾಗ ಮೂಮೆಂಟ್ ಫೀಲ್ ಆಗುತ್ತೆ ಅಂತ ಹೇಳಿದೆ. ಅವರು ಹೇಳಿದರು ನೀನು ಅಡ್ಮಿಟ್ ಆಗು, ಯಾಕೆಂದರೆ ಸ್ಕ್ಯಾನಿಂಗ್ ಮಧ್ಯಾಹ್ನ ಆದಮೇಲೆ ಮಾಡಿ ನೋಡೋಣ, ಅಷ್ಟರವರೆಗೆ ಒಬ್ಸರ್ವೇಷನ್ ಮಾಡೋಣ, ನೀನು ನನಗೆ ರೂಮ್ ಕೊಟ್ಟರು, ನೀನು ರೆಸ್ಟ್ ಮಾಡು ಅಲ್ಲೇ ಅಂತ. ಸೊ ನಾನು ಅಡ್ಮಿಟ್ ಆದೆ. ಒಂದು ಸಂಜೆ ತನಕ, ನಾನು ಫುಲ್ ಬೆಳಿಗ್ಗೆಯಿಂದ ಸಂಜೆ ತನಕ ನನಗೆ ಅಡ್ಮಿಟ್ ಮಾಡಿದರು. ಮತ್ತು ಆಫ್ಟರ್ನೂನು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿದರು. ಡಾಕ್ಟರ್ ಮುಂಚೆನೇ ಹೇಳಿದರು ಸ್ಕ್ಯಾನಿಂಗಲ್ಲಿ ಎಲ್ಲ ನಾರ್ಮಲ್ ಇದ್ದರೆ ಚಿಂತೆ ಇಲ್ಲ, ನೀನು ಮನೆಗೆ ಹೋಗಿ ಕೂಡ ರೆಸ್ಟ್ ಮಾಡ್ಬೋದು, ಇಲ್ಲಾಂದರೆ ಹಾಸ್ಪಿಟಲ್ಲಿ ಕೂಡ ಬೆಡ್ ರೆಸ್ಟ್ ತೊಗೋಬೋದು ಅಂತ. ಸೊ ನನಗೆ ಈಚೆಯಿಂದ ಯೂರಿನ್ ಟೆಸ್ಟ್ ಎಲ್ಲ ಮಾಡಿದರು. ಯೂರಿನ್ ಟೆಸ್ಟ್ ಕೂಡ ರಿಪೋರ್ಟ್ ಅವರು ಪ್ರೊಸೆಸಿಂಗಲ್ಲಿ ಇತ್ತು. ಈಚೆಯಿಂದ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡೋರು ಬಂದಿದ್ದರು. ಡಾಕ್ಟರ್ ಸ್ಕ್ಯಾನಿಂಗ್ ಮಾಡಿ ಹೇಳಿದರು ಎಲ್ಲ ನಾರ್ಮಲ್ ಇದೆ, ಏನೂ ಚಿಂತೆ ಇಲ್ಲ, ಮಗುನ ವೇಟ್ ಕೂಡ ಗ್ರೋತ್ ಕೂಡ ಚೆನ್ನಾಗಿದೆ, ಪ್ಲಾಸೆಂಟ ಕೂಡ ಚೆನ್ನಾಗಿ ಪೊಸಿಷನಲ್ಲಿ ಇದೆ ಅಂತ ಹೇಳಿದರು. ಮತ್ತು ನಾನು ವಾಪಸ್ ಬಂದೆ. ನನ್ನ ಯೂರಿನ್ ರಿಪೋರ್ಟ್ ಇನ್ನೂ ಕೂಡ ಬರಲಿರಲಿಲ್ಲ. ಡಾಕ್ಟರ್ ಹೇಳಿದರು ಯೂರಿನ್ ರಿಪೋರ್ಟ್ ನೋಡಿ ಮತ್ತೆ ನೀನು ಡಿಸ್ಚಾರ್ಜ್ ಆಗ್ಬೋದು ಅಂತ. ಯೂರಿನ್ ರಿಪೋರ್ಟ್ ಬಂತು. ಯೂರಿನ್ ರಿಪೋರ್ಟ್ ಕೂಡ ನಾರ್ಮಲ್ ಇತ್ತು, ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಾರ್ಮಲ್ ಇತ್ತು. ಡಾಕ್ಟರ್ ನನಗೆ ಹೇಳಿದರು ನಿಮಗೆ ಮೆಡಿಸನ್ ಕೊಡ್ತೇನೆ, ಕಂಪ್ಲೀಟ್ ಬೆಡ್ ರೆಸ್ಟ್ ತೊಗೋಬೇಕು ಬ್ಲೀಡಿಂಗ್ ಸ್ಟಾಪ್ ಆಗೋ ತನಕ ಅಂತ. ನಾನು ಡಾಕ್ಟರಿಗೆ ಹೇಳಿದ್ದೆ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆಯಲ್ವಾ, ಹೇಗೆ ಹಾಗಾದರೆ ಬ್ಲೀಡಿಂಗ್ ಆಯಿತು ಅಂತ. ಅವರು ನನಗೆ ಹೇಳಿದರು ಮೇ ಬಿ ಹೀಟಿಂದ ಆಗಿರ್ಬೋದು, ಕರೆಕ್ಟಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಕೆಲವೊಂದು ಸಲ ರೀಸನ್ ಕೂಡ ಗೊತ್ತಾಗೋದಿಲ್ಲ ಬ್ಲೀಡಿಂಗಿದ್ದು. ಯಾಕಂದರೆ ನನ್ನ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ಎಲ್ಲಿ ಕೂಡ ಬ್ಲೀಡಿಂಗ್ನ ಒಂದು ಡ್ರಾಪ್ ಕೂಡ ನಿನ್ನ ಗರ್ಭಕೋಶದ ಒಳಗೆ ಕಾಣ್ತಾ ಇಲ್ಲ, ಗರ್ಭಕೋಶದ ಒಳಗೆ ಎಲ್ಲ ನಾರ್ಮಲ್ ಇದೆ, ಮೇ ಬಿ ಹೀಟಿಂದ ಆಗಿರಬಹುದು ಅಂತ ಡಾಕ್ಟರ್ ಹೇಳಿದರು. ಸೊ ನಾನೇನು ಮಾಡಿದೆ, ಟ್ರೀಟ್ಮೆಂಟ್ ಅಂದರೆ ಮೆಡಿಸನ್ ಎಲ್ಲ ಕೊಟ್ಟಿದ್ದರು. ನಾನು ಕಂಪ್ಲೀಟ್ ಬೆಡ್ ರೆಸ್ಟ್, ಇನ್ನೊಮ್ಮೆ ನನಗೆ ಕಂಪ್ಲೀಟ್ ಬೆಡ್ ರೆಸ್ಟ್, ನಾನು ಇಲ್ಲೇ ಬೆಡ್ ರೆಸ್ಟಲ್ಲೇ ಇದ್ದೆ. ಸೊ ಆ ಬ್ಲೀಡಿಂಗ್ 4th ಡೇಗೆ ಸ್ಟಾಪ್ ಆಯಿತು. ಸೊ 4th ಡೇ ಸ್ಟಾಪ್ ಆದಮೇಲೆ ಕೂಡ ನಾನು ಸ್ವಲ್ಪ ಕೇರ್ಫುಲ್ ಆಗಿದ್ದೆ, ಯಾಕೆಂದರೆ 2 ಸಲ ಬ್ಲೀಡಿಂಗ್ ಆಯಿತಲ್ಲ. ಸೊ ನಾನು ಸ್ವಲ್ಪ ಕೇರ್ಫುಲ್ ಆಗಿದ್ದೆ, ಜಾಸ್ತಿ ಟ್ರಾವೆಲ್ ಮಾಡ್ತಾ ಇರಲಿಲ್ಲ. ಸೊ ಜಾಸ್ತಿ ಬೆಂಡಿಂಗ್ ಅಥವಾ ಬಗ್ಗಿ ಕೆಲಸ ಮಾಡೋದಾಗಲಿ, ಜಾಸ್ತಿ ಸುಸ್ತು ಎಲ್ಲ ಮಾಡ್ತಾ ಇರಲಿಲ್ಲ. ಸೊ ಟೈಮ್ಗೆ ಊಟ ಅಂದರೆ ನಂದು ನೀವು ನೋಡಿದರೆ ಓಡಿ ಹೋಗುವಿರಿ, ಯಾಕೆಂದರೆ ಕೋಳಿ ಹೇಗೆ ತಿನ್ನುತ್ತೆ ನೋಡಿ ಆ ರೀತಿ ನಾನು ತಿಂತಾ ಇದ್ದೆ. ಸ್ವಲ್ಪ ಸ್ವಲ್ಪ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಹಾಗೆ ನಾನು ತಿಂತಾ ಇದ್ದೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ. ನಂದು ವೆಯ್ಟ್ ನಾನು ಮುಂದೆ ಹೇಳ್ತೇನೆ ಎಷ್ಟು ಗೇನ್ ಆಗಿತ್ತಂತ 9 ಮಂತ್ ಕಂಪ್ಲೀಟ್ ಆಗುವಾಗ. ಸೊ ವೆಯ್ಟ್ ಸ್ವಲ್ಪ ಗೇನ್ ಆಗ್ತಾ ಇತ್ತು. ಮಗುದು ವೆಯ್ಟ್ ಕೂಡ ಆ ಥರ ಏನೂ ಕಡಿಮೆ ಇರಲಿಲ್ಲ, ಮಗುದು ವೆಯ್ಟ್ ಚೆನ್ನಾಗಿತ್ತು. ನಾನು ನೋಡಲಿಕ್ಕೆ ಹೇಗಿದ್ದೆ ಅಂದರೆ ನಾನು ಗುಂಡಾಗಿರಲಿಲ್ಲ, ಜಸ್ಟ್ ನನ್ನ ಫುಲ್ ಬಾಡಿ ನೋಡಿದರೆ ಈ ಕಡ್ಡಿಯಾಗಿದ್ದೆ, ಹೊಟ್ಟೆ ಮಾತ್ರ ಒಂದು ಮುಂದೆ. ಸೊ ಒಂಥರ ವಿಚಿತ್ರವಾಗಿ ಕಾಣ್ತಿದ್ದೆ ನಾನು ಆ ಟೈಮಲ್ಲಿ. ಹೊಟ್ಟೆ ಮಾತ್ರ ನೋಡಿ ಗೊತ್ತಾಗ್ತಿತ್ತು ಇವಳು ಪ್ರೆಗ್ನೆಂಟ್ ಇದ್ದಾಳೆ ಅಂತ. ಸೊ ನನ್ನ ಮುಖದಲ್ಲಿ ಆಗಲಿ ಅಥವಾ ಕೈಯಲ್ಲಿ ಆಗಲಿ ಏನು ಕೂಡ ಅಷ್ಟು ಫ್ಯಾಟ್ ಅಥವಾ ಚಬ್ಬಿನೆಸ್ ಇರಲಿಲ್ಲ. ಸೊ ಆ ರೀತಿ ನನ್ನ 7th ಮಂತ್ ಹೋಯಿತು. ಈ ಬ್ಲೀಡಿಂಗ್ ಆಗಿದ್ದು ನನ್ನ 33-34 ವೀಕ್ಸಲ್ಲಿ. ಸೊ ನಂದು 8th ಮಂತ್ ಕಂಪ್ಲೀಟ್ ಆಯಿತು, 9th ಮಂತ್ ಶುರುವಾಯಿತು. ಇನ್ ಬಿಟ್ವೀನ್ ನನಗೆ ಡಾಕ್ಟರ್ ಚೆಕಪ್ಪಿಗೆ ಕರೆದಿದ್ದರು. ನನಗೆ ಡಾಕ್ಟರ್ ಡ್ಯೂ ಡೇಟ್ January 18ಗೆ ಕೊಟ್ಟಿದ್ದರು. ಸೊ January 18ಗೆ ನನಗೆ 40 ವೀಕ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಡಾಕ್ಟರ್ ನನಗೆ January 18ಗೆ ಡೇಟ್ ಕೊಟ್ಟಿದ್ದರು. ನಿಮಗೆ January 1 ಆದಮೇಲೆ ಯಾವಾಗ ಬೇಕಾದರೂ ಡೆಲಿವರಿ ಆಗ್ಬೋದು, ಆವಾಗ ಮಗುದೆಲ್ಲ ಗ್ರೋತು ಕಂಪ್ಲೀಟ್ ಆಗುತ್ತೆ, ಅಂದರೆ ಫುಲ್ ಗ್ರೋತ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದರು. ಸೊ ನನಗೇನು ಮೈಂಡಲ್ಲಿ ಇರಲಿಲ್ಲ, ಈಗವಾಗ ನನಗೆ ಹೇಳಬೇಕಾದ್ರೆ ನನಗೆ ನಾರ್ಮಲ್ ಡೆಲಿವರಿ ಬೇಕಾ, ಸಿಸೇರಿಯನ್ ಡೆಲಿವರಿ ಬೇಕಾ, ಆ ಥರ ನನ್ನ ಮೈಂಡಲ್ಲಿ ಏನೂ ಕೂಡ ಥಿಂಕ್ ಮಾಡಿರಲಿಲ್ಲ. ಯಾವುದು ಕೂಡ ಆಗುತ್ತೆ, ಅದು ಆದರೆ ಅದು, ಇದು ಆದರೆ ಇದು, ಆ ಥರ ನನ್ನ ಮೈಂಡಲ್ಲಿ ಇತ್ತು. ನಾನು 2ಕ್ಕೆ ಕೂಡ ಪ್ರಿಪೇರ್ ಆಗಿದ್ದೆ, ನಾರ್ಮಲ್ ಡೆಲಿವರಿಗೆ ಕೂಡ ಪ್ರಿಪೇರ್ ಆಗಿದ್ದರೆ, ಮೆಂಟಲಿ ಪ್ರಿಪೇರ್ ಆಗಿದ್ದೆ, ಸಿಸೇರಿಯನ್ ಸೆಕ್ಷನಿಗೆ ಕೂಡ ಮೆಂಟಲಿ ಪ್ರಿಪೇರ್ ಆಗಿದ್ದೆ. ನಾನು ಹಾಸ್ಪಿಟಲ್ಲಿ ವರ್ಕ್ ಮಾಡಿದ್ದೀನಿ, ಕೆಲವರಿಗೆ ಗೊತ್ತಿರ್ಬೋದು. ನಾನು ಹೆರಿಗೆ ರೂಮಲ್ಲಿ ಕೂಡ ಆ್ಯಸ್ ಎ ಸ್ಟಾಫ್ ನರ್ಸ್ ಕೆಲಸ ಮಾಡಿದ್ದೀನಿ, ICUನಲ್ಲಿ ಕೆಲಸ ಮಾಡಿದ್ದೀನಿ. ನಾನು ತುಂಬ ಡೆಲಿವರಿಯನ್ನು ಕೂಡ ನೋಡಿದ್ದೀನಿ, ಕೆಲವೊಂದಕ್ಕೆ ಅಸಿಸ್ಟ್ ಕೂಡ ಮಾಡಿದ್ದೀನಿ. ಸೊ ನಾರ್ಮಲ್ ಡೆಲಿವರಿ ನಾನು ತುಂಬ ಆಗೋದನ್ನು ಕಣ್ಣು ಮುಂದೆನೇ ನೋಡಿದ್ದೀನಿ. ಸೊ ಕೆಲವರು ತುಂಬ ನೋವಲ್ಲಿ ಅಳ್ತಾರೆ, ಕೆಲವರು ಆರಾಮದಲ್ಲಿರ್ತಾರೆ. ನನಗೆ
ಅನಿಸಿತ್ತು ನೋಡೋಣ ಹೇಗೆ ಆಗುತ್ತೆ, ಎರಡು ಕೂಡ ನಾನು ಎಕ್ಸೆಪ್ಟ್ ಮಾಡ್ತೆ. ಯಾಕೆ ನಾನು ಸಿಸೇರಿಯನ್ ಸೆಕ್ಷನ್ ಕೂಡ ನೋಡಿದ್ದೀನಿ ಕಣ್ಣ ಮುಂದೆ. ಸೊ ನನಗೆ ಆ ಥರ ಏನು ಭಯ ಅಂತ ಇರಲಿಲ್ಲ. ಆಪ್ರೇಷನ್ ಮಾಡ್ತಾರೆ, ಕಟ್ ಮಾಡ್ತಾರೆ, ಆ ಥರ ಏನು ಕೂಡ ನನ್ನ ಭಯ ಅಂತ ಇರಲಿಲ್ಲ. ನೋಡೋಣ ಹೇಗೋ ಆಗುತ್ತೆ, ಸಿಸೇರಿಯನ್ ನಾರ್ಮಲ್, ಅದನ್ನು ನಾರ್ಮಲ್ ಅಂತ ಆ ರೀತಿ ನನ್ನ ಮೈಂಡಲ್ಲಿದ್ದೆ. ಕೆಲವರಿಗೆ ನಾರ್ಮಲ್ ಆಗಿ ಪೇಯ್ನ್ ಬರದಿದ್ದರೂ ಕೂಡ ಇಂಜೆಕ್ಷನ್ ಕೊಟ್ಟು ಪೇಯ್ನ್ ತರಿಸಿ ನಾರ್ಮಲ್ ಡೆಲಿವರಿ ಮಾಡ್ತಾರೆ. ಸೊ ಆ ರೀತಿ ಕೂಡ ನನಗೆ ಮಾಡುವರು, ಒಂದು ವೇಳೆ ಪೇಯ್ನ್ ಬರದಿದ್ದರೆ ಅಂತ. ಆ ರೀತಿ ನಾನು ಜಾಲಿಯಲ್ಲಿದ್ದೆ ಹೇಳಬೇಕಾದ್ರೆ. ಟೆನ್ಷನೇ ಇರಲಿಲ್ಲ ನನಗೆ ಡೆಲಿವರಿಯ ಬಗ್ಗೆ. ಸೊ ಆ ರೀತಿ ನಂದು 8th ಮಂತ್ ಆಯಿತು. 9th ಮಂತ್ ಶುರುವಾಯಿತು, ಅಂದರೆ 9th ಮಂತ್ ಸ್ಟಾರ್ಟ್ ಆಯಿತು. ನನಗೆ ಅರೌಂಡ್ 37th ವೀಕ್ಗೆ ಡಾಕ್ಟರ್ ಒಂದು ಫೈನಲ್ ಆಗಿ ಒಂದು ಸ್ಕ್ಯಾನ್ ಮಾಡಲಿಕ್ಕೆ ಕರೆದಿದ್ದರು. ಸೊ ಆ ಸ್ಕ್ಯಾನಿಗಿದ್ದು ಟೈಮಿಂಗ್ ಏನಂದರೆ ಮಧ್ಯಾಹ್ನ 2:00. ಸೊ ಅದು ಡೇಟ್ ಹೇಳಬೇಕಾದ್ರೆ ಜಾನ್ವರಿ 8ಗೆ ನನಗೆ ಸ್ಕ್ಯಾನಿಂಗ್ಗೆ ಕರೆದಿದ್ದರು. ಅರೌಂಡ್ 37 ವೀಕ್ಸ್ ನಂದು ನಡೀತಾ ಇತ್ತು ಆವಾಗ. ಸೊ ಜಾನ್ವರಿ 7ಗೆ ನನಗೆ ಸ್ಕ್ಯಾನಿಂಗ್ ಇತ್ತು. ಜನವರಿ 18th ಅಥವಾ 19th ನನಗೆ ಫೈನಲ್ ಡೇಟ್, ಈ ಡೇಟಿಗೆ ನಿಮ್ಮದು ಡೆಲಿವರಿ ಆಗಿಬಿಡ್ಬೋದು ಅಂತ ಒಂದು EDD ಡೇಟ್ ಕೊಡ್ತಾರಲ್ಲ. ಸೊ ಆ EDD ಡೇಟ್ ನಂದು ಜಾನ್ವರಿ 19th ಅಥವಾ 18th ಏನೋ ಇತ್ತು. ಸೊ ಜನವರಿ 7ಗೆ ನನಗೆ ಫೈನಲ್ ಆಗಿ ಒಂದು ಸ್ಕ್ಯಾನಿಂಗ್ ಮಾಡೋಣ ಅಂತ ಡಾಕ್ಟರ್ ಕರೀದಿದ್ರು. ಸೊ ಸ್ಕ್ಯಾನಿಂಗ್ ಇದ್ದು ಟೈಮಿಂಗ್ ಮಧ್ಯಾಹ್ನ 2:00. ಸೊ ನಾನು ಊಟ ಮಾಡಿದ್ದೆ, ನನ್ನ ಅತ್ತೆ ಕೂಡ ಬಂದಿದ್ದು ಜೊತೆಗೆ ಸ್ಕ್ಯಾನಿಂಗ್. ನಾನು ಕರೆಕ್ಟ್ 2:00ಗೆ ರೀಚ್ ಆದೆ. 2:00 ರೀಚ್ ಆಗುವಾಗ ಅಲ್ಲಿ ನೋಡುವಾಗ ನನಗಿಂತ ಮುಂಚೆ 2 ಗಂಟೆಗೆ 1:30 ಗಂಟೆಗೆ ಸ್ಕ್ಯಾನಿಂಗ್ ಅಪಾಯಿಂಟ್ಮೆಂಟ್ ಕೊಟ್ಟವರಿಗೆ ಅವರದ್ದೇ ಸ್ಕ್ಯಾನಿಂಗ್ ಆಗಿರಲಿಲ್ಲ. ಸೊ ನಾನು ಈಗ ಲಿಸ್ಟಲ್ಲಿ ನನ್ನ ಟೈಮಿಗೆ ಹೋಗುವಾಗ, ನನ್ನ ರೌಂಡ್ ಬರುವಾಗಲೇ ನಾನು ಹೋಗಬೇಕಲ್ವಾ. ಸೊ ಅವರದ್ದು ಆದಮೇಲೆ ನನ್ನ ರೌಂಡ್ ಬರುತ್ತೆ. ಸೊ ನಾನೇನು ಮಾಡಿದ್ದೆ, ಅಲ್ಲಿ ಕೂತ್ಕೊಳ್ತೀನಿ ಸ್ವಲ್ಪ ಹೊತ್ತು. ತುಂಬ ಗರ್ಭಿಣಿ ಸ್ತ್ರೀಯರಿದ್ದು ಅಲ್ಲಿ, ತುಂಬ ಪ್ರೆಗ್ನೆಂಟ್ ಲೇಡೀಸ್ ಇದ್ದರು. ನನಗೊಂದು ಜಾಗ ಸಿಕ್ಕಿತು. ನನಗೆ ಆ ಟೈಮಲ್ಲಿ ತುಂಬ ಒಂದು ಸುಸ್ತಾಗ್ತಾ ಇತ್ತು. ಸೊ ನಾನೇನು ಮಾಡಿದ್ದೆ, ಮಧ್ಯಾಹ್ನ ಟೈಮ್ ಕೂಡ ಊಟ ಮಾಡಿ ಹೆವಿ ಇರುತ್ತೆ, ಹೋಗಿ ಅಲ್ಲೊಂದು ಬೆಂಚ್ ಇತ್ತು ಅಲ್ಲಿ ಕೂತ್ಕೊಳ್ಳಿಕ್ಕೆ. ಸೊ ಅಲ್ಲಿ ಬೆಂಚಲ್ಲಿ ಹೋಗಿ ಕೂತ್ಕೊಂಡೆ. ಸೊ ಅಲ್ಲಿದೊಂದು ಬೆಂಚ್ ನೋಡಿದರೆ ಹೇಗೆ ಇರುತ್ತೆ ಅಂದರೆ, ಈ ಥರ ಒಂದು ಕಟ್ಟು ಇರುತ್ತೆ ಅಲ್ವಾ ನೋಡಿ, ಕೂತ್ಕೊಳ್ಳುವ ಪ್ಲೇಸಲ್ಲಿ ಈ ಥರ ಕಟ್ಟು ಅಂದರೆ ಬೆಂಚಲ್ಲಿ 3 ಕಟ್ಟು ಇರುತ್ತೆ. ಸೊ ಆ ರೀತಿ ಕಟ್ಟು ನನಗೆ ಕೂತ್ಕೊಳ್ಳಿಕ್ಕೆ ಕೂಡ ಸರಿ ಆಗೋದಿಲ್ಲ. ಏನೋ ನನಗೆ ಒಂಥರ ಸುಸ್ತಾದಾಗೆ ಆಗುತ್ತೆ. ನಾನು ಈ ಥರ ಕೂತ್ಕೊಳ್ತೀನಿ, ಒಂದ್ಸಲ ಈ ಥರ ಕೂತ್ಕೊಳ್ತೀನಿ, ಒಂದ್ಸಲ ಹೊಟ್ಟೆ ಮುಂದೆ ಮಾಡಿ ಕೂತ್ಕೊಳ್ತೀನಿ. ನನಗೆ ಏನೋ ಒಂದು ವಿಚಿತ್ರ ಆಗಲಿಕ್ಕೆ ಶುರುವಾಯಿತು. ಸ್ವಲ್ಪ ಹೋಗಿ ವಾಕಿಂಗ್ ಮಾಡಿದ್ದೆ, ಮತ್ತೆ ಬಂದು ಪುನಃ ಕೂತ್ಕೊಂಡೆ. ಅದು ಕೂಡ ನನಗೆ ಅದೇ ರೀತಿ ಆಗ್ತಾ ಉಂಟು. ನನ್ನ ಈಚೆ ಒಬ್ಬರು ಕೂತ್ಕೊಂಡಿದ್ರು. ಸೊ ಅವರನ್ನ ಹತ್ರ ಮಾತಾಡಲಿಕ್ಕೆ ಶುರು ಮಾಡಿದರು. ಎಷ್ಟು ತಿಂಗಳು, ಅವರು ಕೂಡ ನನಗೆ ಹೇಳ್ತಾ ಇದ್ದರು, ನನಗೆ ಇಷ್ಟು ತಿಂಗಳು ಇಷ್ಟು ಡೇಟ್ ಕೊಟ್ಟಿದ್ದಾರೆ, ಹಾಗೆ ಹೀಗೆ. ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡಿ ನಾನು ಸ್ವಲ್ಪ ಅಲ್ಲೇ ಹೇಗೋ ಕೂತ್ಕೊಂಡೆ. ಮತ್ತೆ ಹೇಗೋ ನನ್ನ ಟರ್ನ್ ಬಂದಮೇಲೆ ನನಗೆ ಸ್ಕ್ಯಾನಿಂಗ್ ಮಾಡಿದರು. ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲಿ ಡಾಕ್ಟರ್ ಹೇಳಿದರು, ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ಡೆಲಿವರಿ ಆಗ್ಬೋದು ನಿನಗೆ ಜನವರಿ 19th ಒಳಗೆ ಅಂತ ಹೇಳಿದರು. ಸೊ ನಾನೇನು ಅಂದ್ಕೊಂಡೆ, ಆಯಿತು ರಿಪೋರ್ಟ್ ನಾರ್ಮಲ್ ಆಯ್ತಲ್ಲ ವಾಪಸ್. ಸೊ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ, ಮಗುದು ವೇಟ್ ಕೂಡ ಚೆನ್ನಾಗಿದೆ, ನೀರು ಕೂಡ ಅಂದರೆ ಅಮ್ನಿಯಾಟಿಕ್ ಫ್ಲೂಯಿಡ್ ಕೂಡ ಎಲ್ಲ ಕರೆಕ್ಟಾಗಿ ಇದೆ, ಡಾಕ್ಟರಿಗೆ ತೋರಿಸಿ ನೀನು ಮನೆಗೆ ಹೋಗ್ಬೋದು ಅಂತ ಹೇಳಿದರು. ಡಾಕ್ಟರಿಗೆ ತೋರಿಸಿದೆ. ಅವರು ನನಗೆ EDD ಡೇಟ್ ಅದೇ ಬಂದಿತ್ತು ಸ್ಕ್ಯಾನಿಂಗಲ್ಲಿ, ಜನವರಿ 18th ಏನೋ 19th. ವಾಪಸ್ ಮನೆಗೆ ಬಂದೆ. ನನಗೆ ಆ ಸುಸ್ತು ಇನ್ನೂ ಕೂಡ ಇತ್ತು. ಅಂದರೆ ಏನೋ ಒಂಥರ ಡಿಸ್ಕಂಫರ್ಟ್, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಏನೋ ಒಂಥರ ಫುಲ್ ಸುಸ್ತಾದಾಗೆ ಆಗುತ್ತೆ. ಅದೇ ರೀತಿ ಕಂಟಿನ್ಯೂ ಆಯಿತು. ಮನೆಗೆ ಆದಮೇಲೆ 4 ಗಂಟೆ ಏನೋ ಆಗಿತ್ತು. ಸ್ವಲ್ಪ ಟೀ ಕುಡಿದೆ, ಮತ್ತು ಸ್ವಲ್ಪ ವಾಕಿಂಗ್ ಸಂಜೆ ಹೊತ್ತು ಸ್ವಲ್ಪ ವಾಕಿಂಗ್ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಸ್ವಲ್ಪ ವಾಕಿಂಗ್ ಮಾಡಿದ್ದೆ, ಮತ್ತು ಸಂಜೆ ಆಯಿತು, ಫ್ರೆಶನ್ ಅಪ್ ಆದೆ, ಊಟ ಮಾಡಿದೆ. ಮತ್ತು ರಾತ್ರಿ ನಾನು ಹೆಚ್ಚಾಗಿ 10 ಗಂಟೆಗೆ 10:30ಗೆ ಯೂಶ್ವಲಿ ಮಲಗ್ತಿದ್ದೆ. ಸೊ ಅದೇ ರೀತಿ ನಾನು 10:10ವರೆಗೆ ನಾನು ಮಲಗಿದ್ದೆ ಆ ದಿವಸ ಕೂಡ, ಆ ರಾತ್ರಿ ಕೂಡ. ನನಗೆ ರಾತ್ರಿ 1 ಗಂಟೆಗೂ, ಅಂದರೆ ಅರ್ಲಿ ಮಾರ್ನಿಂಗ್ 1 ಗಂಟೆ ಅಥವಾ 1:10 ಏನೋ ಆಗಿತ್ತು. ಆ ಟೈಮಲ್ಲಿ ಸಡನ್ನಾಗಿ ಎಚ್ಚರ ಆಯಿತು. ಎಚ್ಚರ ಆಗೋ ಟೈಮಲ್ಲಿ ನನಗೆ ಏನೋ ಹೊಟ್ಟೆ ನೋವಾಗ್ತಾ ಇದೆ. ನಾನೇನು ಅಂದ್ಕೊಂಡೆ, ಕೆಲವೊಂದು ಸಲ ಯೂರಿನ್ ಫುಲ್ ಆಗಿರುತ್ತೆ ನೋಡಿ ಬ್ಲ್ಯಾಡರಲ್ಲಿ. ಸೊ ಆ ಯೂರಿನ್ ಫುಲ್ ಆದರೆ ಕೂಡ ಕೆಲವೊಂದು ಸಲ ನೋವಾದಾಗೆ ಫೀಲ್ ಆಗುತ್ತೆ. ನಾನೇನು ಅಂದ್ಕೊಂಡೆ, ಯೂರಿನ್ ಫುಲ್ ಆಗಿರಬೇಕು, ಅದಕ್ಕೆ ನನಗೆ ನೋವಾಗ್ತಾ ಇದೆ, ಹೋಗಿ ಪಾಸ್ ಮಾಡಿ ಬರ್ತೀನಿ ಅಂತ ಹೋಗಿ ಪಾಸ್ ಮಾಡಿ ಪುನಃ ಬಂದು ಮಲಗಿದ್ರೂ ಕೂಡ ನನಗೆ ನೋವು ಹಾಗೆ ಬರ್ತಾ ಉಂಟು. ಸ್ವಲ್ಪ ಹೋಗಿತ್ತಲ್ಲಿ ರಿಲ್ಯಾಕ್ಸ್ ಆಗ್ತಾ ಉಂಟು, ಸ್ವಲ್ಪ ಹೊತ್ತಲ್ಲಿ ಪುನಃ ಬರ್ತಾ ಉಂಟು. ಸೊ ನಾನೇನು ಅಂದ್ಕೊಂಡೆ, ಅದೇ ಇರ್ಬೋದು, ನಾನು ಯೂರಿನ್ ಮೇ ಬಿ ಫುಲ್ ನಿದ್ದೆಯಲ್ಲಿ ನನಗೆ ಗೊತ್ತಾಗಿರಲಿಲ್ಲ ಇರಬೇಕು, ಅದೇ ಕಾರಣಕ್ಕೆ ಈ ರೀತಿ ಆಗ್ಬೋದು ಅಂತ ಅಂದ್ಕೊಂಡೆ. ನಾನು ಆಚೆ ತಿರುಗಿ ಏನೋ ಮಲಗಲಿಕ್ಕೆ ಶುರು ಮಾಡಿದ್ದೆ. ಆದರೂ ಕೂಡ ನಂದು ಪೇಯ್ನ್ ನಿಲ್ತಾ ಇಲ್ಲ.
ಪೇನ್ ಬರ್ತಾ ಉಂಟು ಹೋಗ್ತಾ ಉಂಟು, ಬರ್ತಾ ಉಂಟು ಹೋಗ್ತಾ ಉಂಟು. ತುಂಬ ಜಾಸ್ತಿ ಪೇನ್ ಕೂಡ ಅಲ್ಲ, ಸ್ವಲ್ಪ ಒಂದು 10 ಡಿಗ್ರಿ ಒಂದು ಪೇನ್ ನೀವು ಸ್ಕೇಲ್ ಕೊಟ್ಟರೆ ಅದರಲ್ಲಿ ಒಂದು ಡಿಗ್ರಿಯಷ್ಟು ಪೇನ್, ಸ್ವಲ್ಪ ಪೇನ್ ಬರ್ತಾ ಉಂಟು ಹೋಗ್ತಾ ಉಂಟು, ಬರ್ತಾ ಉಂಟು ಹೋಗ್ತಾ ಉಂಟು. ಆಮೇಲೆ ಆ ಟೈಮಲ್ಲಿ ನನ್ನ ಒಂದು 2-2:30 ಏನೋ ಆಗಿತ್ತು ಬೆಳಿಗ್ಗೆದ್ದು. ನನ್ನ ಅತ್ತೆ ಕಿಚನಿಗೆ ಅಡುಗೆ ಮನೆಗೆ ಏನೋ ನೀರು ಕುಡಿಯೋಕ್ಕೇನೋ ಬಂದಿದ್ದರು. ಅವರಿಗೆ ನಾನು ಹೇಳಿದೆ, ನನಗೆ ಏನೋ ನೋವಾಗ್ತಾ ಉಂಟು, ಬರ್ತಾ ಉಂಟು ಹೋಗ್ತಾ ಉಂಟು, ನೋವು ಬರ್ತಾ ಉಂಟು ಹೋಗ್ತಾ ಉಂಟು ಅಂತ ಹೇಳಿದೆ. ಅವರು ಹೇಳಿದರು, ನಾನು ನಿನಗೆ ಒಂದು ಕಷಾಯ ಮಾಡಿ ತರ್ತೇನೆ, ಏನೋ ಒಂದು ಜೀರಿಗೆದು ಏನೋ ಅದು ಕುಡಿದೆ. ಅದು ಕುಡಿದಾದ್ಮೇಲೆ ಕೂಡ ನನಗೆ ಪೇನ್ ಬರ್ತಾ ಉಂಟು ಹೋಗ್ತಾ ಉಂಟು, ಬರ್ತಾ ಉಂಟು ಹೋಗ್ತಾ ಉಂಟು, ಅದೇ ರೀತಿ ಆಗ್ತಾ ಉಂಟು. ಅದಕ್ಕೆ ಅವರು ಹೇಳಿದರು ಡಾಕ್ಟರ್ ಹತ್ರ ಹೋಗುವ ಅಂತ ಕೇಳಿದರು. ಹಾಗೆ ನಾನು ಹೇಳಿದೆ ಇವಾಗ ಬೇಡ, ಯಾಕೆಂದರೆ ನಾನು ಮೂಮೆಂಟ್ ಕೂಡ ಫೀಲ್ ಮಾಡ್ತಾ ಇದ್ದೆ ಚೆನ್ನಾಗಿ, ಆ್ಯಂಡ್ ನಾನು ಮಗುದು ಹಾರ್ಟ್ ರೇಟ್ ಕೂಡ ಫೀಲ್ ಮಾಡ್ತಾ ಇದ್ದೆ. ಯಾಕೆ ನಮ್ಮ ಮನೆಯಲ್ಲಿ ಸ್ಟೆಥೋಸ್ಕೋಪ್ ಇತ್ತು. ಸೊ ಸ್ಟೆಥೋಸ್ಕೋಪಿಂದ ನನಗೆ ಹಾರ್ಟ್ ಬೀಟ್ ನಾನು ಕೇಳಿಸಿದೆ. ಸೊ ಹಾರ್ಟ್ ಬೀಟ್ ನನ್ನ ಮಗುದು ಕೂಡ ಕೇಳ್ತಾ ಇತ್ತು. ನಾನು ಕೂಡ ಆಲ್ಮೋಸ್ಟ್ ಆರಾಮವಾಗಿ ಇದ್ದೆ. ಆ್ಯಂಡ್ ಡಾಕ್ಟರ್ ಕೂಡ ನಮ್ಮ ತುಂಬ ಮನೆಯ ಹತ್ತಿರದಲ್ಲೇ ಇದ್ದರು. ಸೊ ಅವರಿಗೂ ಕೂಡ ನೋಡೋಣ ಪೇನ್ ಹೇಗೆ ಆಗುತ್ತೆ ಅಂತ. ಸೊ ನಂದು ಪೇನ್ ಅದೇ ರೀತಿ ಸ್ವಲ್ಪ ಪೇನ್ ಬರ್ತಾ ಇತ್ತು ಹೋಗ್ತಾ ಇತ್ತು. ಸೊ ಅದೇ ರೀತಿ ಆಯ್ತಲ್ಲ, ನಾನು ಕೂಡ ಆರಾಮವಾಗಿದ್ದೆ. ನೋಡೋಣ ಒಂದು 5 ಗಂಟೆ ಅಥವಾ 6 ಗಂಟೆ ಅಷ್ಟರವರೆಗೆ ನೋಡೋಣ ಅಂತ. ಸೊ ಅದೇ ರೀತಿ ನಂದು ಪೇನ್ ಕಂಟಿನ್ಯೂ ಆಗ್ತಾ ಇದೆ. ಸ್ವಲ್ಪ ಪೇನ್ ಹೋಗ್ತಾ ಉಂಟು ಬರ್ತಾ ಉಂಟು, ಹೋಗ್ತಾ ಉಂಟು ಬರ್ತಾ ಉಂಟು. ಹೇಗೂ ನಾನು ಆಚೆ ಈಚೆ ಮಾಡಿ ಸ್ವಲ್ಪ ನಿದ್ದೆ ಮಾಡಿ ಹೇಗೋ ಬೆಳಿಗ್ಗೆ ಎಚ್ಚರ ಆಯಿತು. ಸೊ ಎಚ್ಚರ ಆಗುವಾಗ 7 o'clock ಆ ಥರ ಏನೂ ನಾನು ಎದ್ದೇಳಿದೆ. ಸೊ ಆ ಟೈಮಲ್ಲಿ ಕೂಡ ನನಗೆ ಅದೇ ರೀತಿ ಪೇನ್ ಸ್ವಲ್ಪ ಹೊತ್ತಿಗೆ ಹೋಗ್ತಾ ಇದೆ, ಸ್ವಲ್ಪ ಹೊತ್ತಿಗೆ ಬರ್ತಾ ಇದೆ. ಆಮೇಲೆ ಸ್ವಲ್ಪ ಬ್ರೇಕ್ಫಾಸ್ಟ್ ತೊಗೊಂಡು ನಾವು ಹಾಸ್ಪಿಟಲಿಗೆ ಹೋದ್ವಿ. ಹಾಸ್ಪಿಟಲ್ ನಮಗೆ ಹತ್ತಿರ ಇತ್ತು, ತುಂಬ ದೂರ ಕೂಡ ಇರಲಿಲ್ಲ. ಸೊ ಡಾಕ್ಟರ್ ಕೂಡ ತುಂಬ ಹತ್ತಿರದಲ್ಲೇ ಇದ್ದರು. ಸೊ ಡಾಕ್ಟರು ಹೇಳಿದರು, ಚೆಕ್ ಮಾಡಿದರು ಎಲ್ಲ ಮಗುವಿನ ಮೂಮೆಂಟ್, ಹಾರ್ಟ್ ಬೀಟ್. ಸೊ ಕೆಳಗಿಂದ ಕೈ ಹಾಕಿ ಕೂಡ ನೋಡ್ತಾರೆ ಅಲ್ವಾ, ಎಷ್ಟು ಸೆಂಟಿಮೀಟರ್ ಎನ್ಲಾರ್ಜ್ ಆಗಿದೆ. ತಂದು ಏನು ಕೂಡ ಎನ್ಲಾರ್ಜ್ ಆಗಿರಲಿಲ್ಲ. ಆಲ್ಮೋಸ್ಟ್ 1 ಸೆಂಟಿಮೀಟರ್ ಕೂಡ ಆಲ್ಮೋಸ್ಟ್ 1 ಸೆಂಟಿಮೀಟರ್ ಏನೋ ಇತ್ತು. ಸೊ 1 ಸೆಂಟಿಮೀಟರ್ ಯೂಶ್ವಲಿ ಎಲ್ಲರದ್ದು 38 ವೀಕ್ಸಿಗೆ ಇರುತ್ತೆ. ಸೊ ಅದೇ ರೀತಿ ನಂದು ಕೂಡ ಇತ್ತು. ಸೊ ವೇಟ್ ಮಾಡಿ ನೋಡೋಣ ಅಂತ ಹೇಳಿದರು ಸಂಜೆ ತನಕ. ಸೊ ನನ್ನದು ಪೇನ್ ಅಷ್ಟೇ ಹೋಗ್ತಾ ಇದೆ ಬರ್ತಾ ಇದೆ, ತುಂಬ ಜಾಸ್ತಿ ಕೂಡ ಪೇನ್ ಆಗಿರಲಿಲ್ಲ. ಆಲ್ಮೋಸ್ಟ್ ಅಷ್ಟೇ ಇದೆ ಪೇನ್, ಜಾಸ್ತಿ ಕೂಡ ಇರಲಿಲ್ಲ. ಆಮೇಲೆ ಏನು ಮಾಡಿದರು, ಚೆಕ್ ಮಾಡಿದರು. ಚೆಕ್ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮೆಷಿನ್ ಕನೆಕ್ಟ್ ಮಾಡಿದರು. ಮೆಷಿನ್ ಕನೆಕ್ಟ್ ಆದಮೇಲೆ 1 ಗಂಟೆ 2 ಗಂಟೆ ಆದಮೇಲೆ ನನಗೆ ಸ್ವಲ್ಪ ಜಾಸ್ತಿ ಪೇನ್ ಆಗಲಿಕ್ಕೆ ಶುರುವಾಯಿತು. ಸೊ ಜಾಸ್ತಿ ಪೇನ್ ಆಗುವಾಗ ಏನಾಗ್ತಿದ್ದಂದರೆ ಮಗುವುದು ಹಾರ್ಟ್ ರೇಟ್ ಸ್ವಲ್ಪ ಕಡಿಮೆ ಹೋಗ್ತಾ ಇತ್ತು. ಪೇನ್ ಜಾಸ್ತಿ ಆಗುವಾಗ, ಪೇನ್ ಇಲ್ಲದೇ ಇರುವಾಗ ಸ್ವಲ್ಪ ನಾರ್ಮಲ್ಲಿಗೆ ಬರ್ತಾ ಇತ್ತು. ಪುನಃ ಪೇನ್ ಜಾಸ್ತಿ ಆಗುವಾಗ ಹಾರ್ಟ್ ರೇಟ್ ಕಡಿಮೆ ಆಗ್ತಾ ಇತ್ತು. ಡಾಕ್ಟರ್ ಕೂಡ ಬಂದರು, ನೋಡಿದರು. ಮಗುಗೆ ಸ್ವಲ್ಪ ಸುಸ್ತಾಗ್ತಾ ಇರುವಾಗ ಮೇ ಬಿ ಕಾಣ್ತಾ ಇದೆ, ಸ್ವಲ್ಪ ಹೊತ್ತು ನೋಡೋಣ ಅಂತ ಹೇಳಿದರು. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಪುನಃ ನೋಡಿದರು. ನಿನಗೆ ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿ ಮಾಡ್ಬೋದು, ಬಟ್ ನೋಡೋಣ ಸ್ವಲ್ಪ ಹೊತ್ತು ಇನ್ನೊಮ್ಮೆ ನಾನು ಅದು ಕನೆಕ್ಟ್ ಮಾಡಿ ನೋಡ್ತೀನಿ ಅಂತ ಹೇಳಿದರು. ಸೊ ಪುನೊಮ್ಮೆ ಕನೆಕ್ಟ್ ಮಾಡಿದರು. ಮತ್ತೆ ಸ್ವಲ್ಪ ಹೊತ್ತಲ್ಲಿ ಕೂಡ ಅದೇ ರೀತಿ ಆಗ್ತಾ ಇದೆ. ನನ್ನ ಪೇನ್ ಜಾಸ್ತಿ ಆಗುವಾಗ ಮಗುವಿನ ಹಾರ್ಟ್ ರೇಟ್ ತುಂಬ ಕಡಿಮೆ ಆಗ್ತಾ ಇದೆ. ಸೊ ಅದಕ್ಕೆ ಡಾಕ್ಟರ್ ಹೇಳಿದರು, ಮಗುವಿಗೆ ಸುಸ್ತಾಗ್ತಾ ಇದೆ, ನಿನಗೆ ಆ್ಯಕ್ಚುಲಿ ನಾರ್ಮಲ್ ಡೆಲಿವರಿ ಮಾಡ್ಬೋದಿತ್ತು, ಬಟ್ ಈ ಕಾರಣದಿಂದ ನಮಗೆ ಸಿಸೇರಿಯನ್ ಮಾಡುವ ಪರಿಸ್ಥಿತಿ ಬಂದಿದೆ, ಏನು ಮಾಡೋದು, ಸಿಸೇರಿಯನ್ ಮಾಡಿಸುವ ಅಂತ ಕೇಳಿದರು. ನಾನು ಹೇಳಿದ್ದೆ, ಇವಾಗ ಮಾಡಿಸಲೇಬೇಕಾಗುತ್ತೆ ಅಲ್ವಾ ಡಾಕ್ಟರ್ ಅಂತ ಹೇಳಿದರು. ಹೌದು, ಮಾಡಿಸಲೇಬೇಕಾಗುತ್ತೆ ಅಂತ ಹೇಳಿದರು. ಮತ್ತು ನನ್ನ ಸೈನ್ ಕೂಡ ತಗೊಂಡ್ರು, ನಮ್ಮ ಮನೆಯವರಿಗೆ ಕೂಡ ತಿಳಿಸಿದರು. ಅವರು ಕೂಡ ಆಯಿತು ಸಿಸೇರಿಯನ್ ತಕ್ಷಣ ಮಾಡಿಸುವ ಅಂತ ಹೇಳಿದರು. ಸೊ ನನಗೆ ಇವಾಗ ನಾರ್ಮಲ್ ಡೆಲಿವರಿಗೆ ಪೋಸ್ಟ್ ಮಾಡಿದರು, ಜಸ್ಟ್ ಮಾಡಿದರು ಮಾತ್ರ. ಇವಾಗ ನನಗೆ ಹೇಳಿದರು ಫುಲ್ ಚೇಂಜ್ ಮಾಡಿ ಇಂಜೆಕ್ಷನ್ ಹಾಕಿದರು, ಪೈಪ್ ಹಾಕಿದರು ಎಲ್ಲ. ಇವಾಗ ಆಪರೇಷನ್ ಥಿಯೇಟರಿಗೆ ಶಿಫ್ಟ್ ಮಾಡೋಣ ಇವಾಗಲೇ ಅಂತ. ಯಾಕೆಂದರೆ ಮಗುವಿನ ಹಾರ್ಟ್ ರೇಟ್ ತುಂಬ ಫ್ಲಕ್ಚುವೇಟ್ ಆಗ್ತಾ ಇತ್ತು. ಸೊ ನನಗೆ ಸಂಜೆ ತನಕ ವೇಟ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರಲ್ವ, ಅವ್ರು ನನಗೆ ಮಧ್ಯಾಹ್ನ ಟೈಮಲ್ಲೇ ಶಿಫ್ಟ್ ಮಾಡೋಣ ಅಂತ ಆಪ್ರೇಷನ್ ಥಿಯೇಟ್ರಿಗೆ ಶಿಫ್ಟ್ ಮಾಡಿದರು. ಆಪ್ರೇಷನ್ ಶುರುವಾಯಿತು. ಆಪ್ರೇಷನ್ ಅಂದರೆ ಮಲಗ್ತಾ ಇರುವಾಗ ನನಗೆ ಒಂಥರ ಖುಷಿ ಕೂಡ ಆಗ್ತಾ ಇದೆ. ಇವಾಗ ಮಗು ಕಾಣಲಿಕ್ಕೆ ಸಿಗುತ್ತೆ, ಮಗುವಿನ ಅಳು ಕೇಳುತ್ತೆ. ಇಷ್ಟು 9 ಮಂತಿಂದ ನಾನು ವೇಟ್ ಮಾಡ್ತಾ ಇದ್ದೆ ಮಗುವಿನ ಮುಖ ನೋಡಲಿಕ್ಕೆ, ಇವಾಗ ಫೈನಲಿ ಸಿಗ್ತಾ ಇದೆ ಅಂತ ಒಂಥರ ಖುಷಿ ಕೂಡ ಆಗ್ತಾ ಇತ್ತು. ಸೊ ಆಪ್ರೇಷನ್ ಆಯಿತು. ಫೈನಲಿ ನನಗೆ ಮಗುವಿನ ಕೂಗು ಕೇಳಿತು. ಆ ಕೂಗು ಕೇಳಿ
ಆ ಒಂದು ಬೆಲೆ ಕಟ್ಟಲಾರದ ಒಂದು ಮೂಮೆಂಟ್ ಅಂತ ಹೇಳ್ತೇವೆ ನೋಡಿ. ಸೊ ಅಷ್ಟು ನನಗೆ ಕಣ್ಣಲ್ಲಿ ನೀರು ಕೂಡ ಬಂತು ಆ ಒಂದು ಮೂಮೆಂಟಲ್ಲಿ. ಸೊ ಮಗುವನ್ನು ಅವರು ಹೊರಗೆ ತೆಗೆದ್ರು, ಸ್ವಲ್ಪ ಕ್ಲೀನ್ ಮಾಡಿ ನನಗೆ ತೋರಿಸಿದರು, ಮುತ್ತು ಕೊಡಲಿಕ್ಕೆ ಕೇಳಿದರು, ಸ್ವಲ್ಪ ಹೊತ್ತು ಇಲ್ಲಿ ಇಟ್ಟರು ಮಗುವನ್ನು. ಮತ್ತು ಸೈಡಿಗೆ ತಗೊಂಡು ಸ್ವಲ್ಪ ಇನ್ನು ಕೂಡ ಅವರು ಚೆಕ್ ಮಾಡ್ತಾರೆ, ಮಕ್ಕಳ ಡಾಕ್ಟರ್ ಬಂದು. ಸೊ ಅದೆಲ್ಲ ಅವರು ನನ್ನ ಜಸ್ಟ್ ಈ ಸೈಡಿಗೆ ಮಾಡ್ತಾಯಿದ್ರು. ನನಗೆ ಸ್ವಲ್ಪ ಕುತ್ತಿಗೆ ತಿರುಗಿಸಿದರೆ ಎಲ್ಲ ಕಾಣ್ತಾ ಇತ್ತು, ಮಗು ಕೂಗೋದು, ಅವರು ಚೆಕ್ ಮಾಡೋದೆಲ್ಲ. ಸೊ ಅದು ಕೇಳಿ ನನಗೆ ತುಂಬಾ ಖುಷಿ ಆಯಿತು. ಕಣ್ಣಿಂದ ನೀರು ಹೋಗ್ತಾ ಇತ್ತು. ಅಂದರೆ ಒಂದು ಹೇಳ್ತೇವೆ ಖುಷಿಯಿಂದ ಬರುವ ಅಳುವ, ಏನು ಹೇಳ್ತೇವೆ ನಾವು, ಜಾಯ್ ಆಫ್ ಟಿಯರ್ಸ್ ಆಫ್ ಜಾಯ್ ಅಂತ ಹೇಳ್ತೇವೆ ನೋಡಿ, ಆ ರೀತಿ ನನಗೆ ಫೀಲ್ ಆಯಿತು. ಸೊ ಮಗುವನ್ನು ಕ್ಲೀನ್ ಮಾಡಿ ಮತ್ತು ನನಗೆ ಇನ್ನೊಮ್ಮೆ ಬಂದು ತೋರಿಸಿದರು. ಮತ್ತು ಅವರು ಹೋಗಿ ನಮ್ಮ ಮನೆಯವರಿಗೆ ಕೊಟ್ಟರು. ಯಾಕೆಂದರೆ ನಮ್ಮ ಮನೆಯವರು ಆ ಟೈಮಲ್ಲಿ ಬಂದಿದ್ದರು ಡೆಲಿವರಿ ಟೈಮಲ್ಲಿ. ಸೊ ಮನೆಯವರು ಇದ್ದರು, ಅತ್ತೆ ಮಾವ ಇದ್ದರು, ನನ್ನ ಅಮ್ಮ ಇದ್ದರು. ಸೊ ಅವರಿಗೆಲ್ಲ ಮಗುವನ್ನು ಹ್ಯಾಂಡ್ ಓವರ್ ಮಾಡಿದರು. ನನಗೆ ನನ್ನ ಈ ಸೈಡಲ್ಲಿ ನನ್ನ ಆಪ್ರೇಷನ್ ಎಲ್ಲ ಆಯಿತು, ಸ್ಟಿಚ್ ಎಲ್ಲ ಹಾಕ್ತಾಯಿದ್ರು ವಾಪಸ್. ಈ ರೀತಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಅಲ್ಲಿಗೆ ಎಂಡ್ ಆಯಿತು. ಸೊ ಇನ್ನೊಂದು ನಾನು ಹೇಳಲಿಕ್ಕೆ ಮರ್ತೋದೆ, ನಂದು ವೆಯ್ಟ್. ಸೊ ನಂದು ವೆಯ್ಟ್ ಫುಲ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಗೇನ್ ಆಯ್ತಂದರೆ ಅರೌಂಡ್ 12 kg ನಾನು ಗೇನ್ ಆಗಿದೆ. ಫಸ್ಟ್ ಮಂತಿಂದ ಹಿಡಿದು 9 ಮಂತ್ ತನಕ ನಂದು ಟೋಟಲ್ 11 to 12 kg ನಾನು ಗೇನ್ ಆಗಿದ್ದೆ. ಸೊ ಐ ಹೋಪ್ ನಿಮಗೆ ಈ ಒಂದು ಶಾರ್ಟ್ ಇರಲಿಕ್ಕಿಲ್ಲ, ಲಾಂಗೇ ಇರ್ಬೋದು, ಈಗ ಎಡಿಟಿಂಗ್ ಆದಮೇಲೆ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯ್ತಂತ ಅಂದ್ಕೊಂಡಿದ್ದೀನಿ, ಇಂಟ್ರೆಸ್ಟಿಂಗ್ ಆಯ್ತಂತ ಅಂದ್ಕೊಂಡಿದ್ದೀನಿ, ಜಾಸ್ತಿ ಬೋರ್ ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.